सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं नृहजमहममेयं ध्येयमाम्नायगेयं सदजमसदजेयं श्रीसहायं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नोः हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट्चक्रवर्तिनं श्रीगुरुभ्यो नमः हरिः ओಂ. ಜ್ಞಾನವಾಹಿನಿಯ ಸಕಲ ವೀಕ್ಷಕರಿಗೆ ಸ್ವಾಗತ. ಇಂದಿನ ದಿವಸದಿಂದ ಒಂದು ವಾರಗಳವರೆಗೆ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಅಕ್ಷರಮಾಲಿಕಾ ಸ್ತೋತ್ರದ ಗಾಯನ ಹಾಗೂ ವ್ಯಾಖ್ಯಾನದ ಕಾರ್ಯಕ್ರಮವನ್ನು ನೀವೆಲ್ಲ ವೀಕ್ಷಿಸ್ತಾ ಇದ್ದೀರಿ. ಈ ಒಂದು ನೂತನವಾದ ಪ್ರಯತ್ನ ಈ ಜ್ಞಾನವಾಹಿನಿಯ ವತಿಯಿಂದ ಆರಂಭಗೊಂಡಿದೆ. ಇದರ ಮುಖ್ಯ ಉದ್ದೇಶ ನಾವು ನಮ್ಮ ಮನೆಗಳಲ್ಲಿ ಈ ಅಕ್ಷರಮಾಲಿಕಾ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಜೊತೆಗೆ ಅದರ ಅರ್ಥಾನುಸಂಧಾನವನ್ನು ನಾವು ಮಾಡಿಕೊಳ್ಬೇಕು. ನೀವು ಮುಂದಕ್ಕೆ ಈ ಅಕ್ಷರಮಾಲಿಕಾ ಸ್ತೋತ್ರವನ್ನು ಸದ್ಯದಲ್ಲೇ ಈಗ ಕೇಳಲಿಕ್ಕಿದ್ದೀರಿ. ಅದು ಕೇಳಿದ ಕೂಡಲೇ ನಮಗೆ ನೆನಪಾಗುತ್ತೆ ಬಹಳ ಪ್ರಸಿದ್ಧವಾದ ಶ್ರೀ ರಾಯರ ಕುರಿತಾದ ಅಕ್ಷರಮಾಲಿಕಾ ಸ್ತೋತ್ರ. ಈ ಕಾರ್ಯಕ್ರಮದ ಒಂದು ಚಿಕ್ಕ ವಿವರಣೆ ಹೀಗಿದೆ. ಈ ಅಕ್ಷರಮಾಲಿಕಾ ಸ್ತೋತ್ರದಲ್ಲಿ 52 ಶ್ಲೋಕಗಳು ಇದೆ. ಅದನ್ನು ಪ್ರತಿ ಸಂಚಿಕೆಯಲ್ಲಿ ನಾವು ಒಂದಿಷ್ಟು ಶ್ಲೋಕಗಳನ್ನು ಆಲಿಸ್ತೀವಿ. ಅದರ ಗಾಯನವನ್ನು ನನ್ನ ಶ್ರೀಮತಿಯಾದ ಪದ್ಮಪ್ರಿಯ ಇವಳು ಗಾಯನವನ್ನು ಮೊದಲಿಗೆ ಮಾಡ್ತಾಳೆ. ನಂತರ ಅದರ ವಿವರಣೆಯನ್ನು ನಾನು ಮಾಡ್ತೇನೆ. 2 ಶ್ಲೋಕಗಳನ್ನು ಕೇಳೋದು, ನಂತರ ಆ ಶ್ಲೋಕಗಳ ವಿವರಣೆಯನ್ನು ನೋಡೋದು. ಈ ರೀತಿ ಕಾರ್ಯಕ್ರಮ ಪ್ರಾರಂಭ ಆಗತ್ತೆ. ಈಗ ನಾವು ಆ ಅಕ್ಷರಮಾಲಿಕಾ ಸ್ತೋತ್ರದ ಪದ್ಯಗಳನ್ನು ಆಲಿಸೋಣ ಅಂತ ಈಗ ನಿವೇದನೆ ಮಾಡ್ತಾ ಇದ್ದೇನೆ. ಅಥ ಶ್ರೀಕೃಷ್ಣಾವಧೂತ ಪಂಡಿತ ವಿರಚಿತೆ ಶ್ರೀರಾಘವೇಂದ್ರ ತಂತ್ರೇ ಏಕಾದಶಪಟಲಂ ಗಾಥಾಸ್ತುತಿಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ
अज्ञाननाशाय विज्ञानपूर्णाय सुज्ञानदात्रे नमस्ते गुरो श्रीराघवेन्द्रार्य श्रीराघवेन्द्रार्य पाहि प्रभो। आनन्दरूपाय नन्दात्मज श्रीपदाम्भोज भाजे नमस्ते गुरो श्रीराघवेन्द्रार्य पाहि प्रभो। ಇಲ್ಲಿಯವರೆಗೆ ನಾವು ಶ್ರೀ ರಾಘವೇಂದ್ರ ಅಕ್ಷರ ಮಾಲಿಕಾ ಸ್ತೋತ್ರದ ಗಾಯನವನ್ನು ಕೇಳಿದ್ವಿ. ಈ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಕೇಳಿದ ಕೂಡಲೇ ನಮಗೆ ಮೈ ರೋಮಾಂಚನ ಆಗುತ್ತೆ, ಅಂಥ ಸ್ತೋತ್ರ ಇದು. ಈಗ ನಾವು ಸುಂದರವಾದ ಈ ಗಾಯನವನ್ನು ಈಗ ತಾನೇ ನಾವು ಶ್ರವಣ ಮಾಡಿದ್ವಿ. ಇಲ್ಲಿ ಬರೋಂಥ ಪದ್ಯ ನೋಡಿ, ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮ್ಮನ್ನು ರಕ್ಷಣೆ ಮಾಡಿ ರಾಯರೇ, ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಪ್ರಭುವೇ ಅಂತ ಒಬ್ಬ ಭಕ್ತ ಸುಂದರವಾಗಿ ಪ್ರಾರ್ಥನೆ ಮಾಡುವಂಥ ಒಂದು ಕ್ರಮವನ್ನು ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ನಮಗೆ ಈ ಸಾಲು ಯಾವಾಗಲೂ ಕಿವಿಗೆ ಬೀಳ್ತಾನೆ ಇರುತ್ತೆ. ಇದು ನಮಗೆ ಯಾರು ಬರೆದಿದ್ದು ಅನ್ನುವ ದೃಷ್ಟಿಗೆ ಹೋಗೋದೇ ಇಲ್ಲ. ಎಷ್ಟೋ ಬಾರಿ ಯಾರು ಬರೆದು ಕೊಟ್ಟಿದ್ದು ನಮಗೆ ಈ ಶ್ರೀ ರಾಘವೇಂದ್ರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಯಾರು ನಮಗೆ ಬರೆದಿದ್ದು ಅಂತ ನಮಗೆ ಕಲ್ಪನೆಗೆ ಇರೋದಿಲ್ಲ. ಅದನ್ನು ಯಾರು ಬರೆದಿದ್ದು ಅಂತ ಮೊದಲಿಗೆ ನಾವು ಗಮನಿಸ್ಕೊಳ್ಬೇಕು. ಇದನ್ನು ರಚಿಸಿದವರು ಶ್ರೀ ಕೃಷ್ಣಾವಧೂತ ಪಂಡಿತರು ಅಂತ. ನಮಗೆ ರಾಯರ ಭಕ್ತರುಗಳಲ್ಲಿ ಮೊದಲಿಗೆ ನೆನಪಾಗೋರು ಶ್ರೀ ಅಪ್ಪಣಾಚಾರ್ಯರು. ನಂತರದ ಅತೀ ಅಂತರಂಗ ಭಕ್ತರು, ರಾಯರ ಭಕ್ತರು ಅಂದರೆ ಅದು ಶ್ರೀ ಕೃಷ್ಣಾವಧೂತರು. ಅಪ್ಪಣಾಚಾರ್ಯರ ಸ್ತೋತ್ರ ನಮಗೆ ಗೊತ್ತಿದೆ, ಅವರು ರಚನೆ ಮಾಡಿಕೊಟ್ಟ ಸ್ತೋತ್ರ. ಶ್ರೀ ಪೂರ್ಣ ಬೋಧ ಅಂತಿದಂಗೆ ಅದು ಅಪ್ಪಣಾಚಾರ್ಯರು ಅಂತ ನಮ್ಮ ತಲೆಗೆ ಬರುತ್ತೆ. ಹಾಗೆ ನಮಗೆ ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭೋ ಅನ್ನುವ ಈ ಶ್ಲೋಕವನ್ನು ಕೇಳಿದ ಕೂಡಲೇ ನಮಗೆ ನೆನಪಾಗಬೇಕಾಗಿದ್ದವರು ಕೃಷ್ಣ ಅವಧೂತರು. ಕೃಷ್ಣಾವಧೂತರಂಥ ಮಹಾನುಭಾವರು ನಮಗೆ ಶ್ರೀ ರಾಘವೇಂದ್ರ ತಂತ್ರ ಅನ್ನುವ ಹೆಸರಿನ ಅತ್ಯುತ್ತಮವಾದ ಕೃತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ 15 ಚಾಪ್ಟರ್ ಅಷ್ಟು, ಪ್ರತಿಯೊಂದರಲ್ಲೂ ಕೂಡ ವಿಭಿನ್ನವಾಗಿ ನಮಗೆ ರಾಯರ ಅನುಗ್ರಹ ಹೇಗೆ ಸಾಧ್ಯನೋ ಆ ಎಲ್ಲ ಪ್ರಕಾರಗಳನ್ನು ನಮಗೆ ತಿಳಿಸಿಕೊಟ್ಟು ಪರಮ ಅನುಗ್ರಹವನ್ನು ಮಾಡಿದವರು ಶ್ರೀ ಕೃಷ್ಣಾವಧೂತ ಮಹಾನುಭಾವರು. ಇವರು ರಾಯರ ಅಂತರಂಗ ಭಕ್ತರು, ರಾಯರ ಕಾಲದಲ್ಲಿ ಇದ್ದವರಲ್ಲ. ಆದರೆ ಅವರಿಗೆ ಯಾವ ರೀತಿಯ ರಾಯರ ಅನುಗ್ರಹ ಆಗಿದೆ ಅದು ನಮಗಾಗ್ಲಿಕ್ಕೆ ಬಹಳ ಕಷ್ಟ. ರಾಯರು ಅಷ್ಟು ಪ್ರೀತಿಯನ್ನು ಕೃಷ್ಣಾವಧೂತರ ಮೇಲೆ ತೋರಿಸಿದ್ದು ಉಂಟು. ಈ ರಾಘವೇಂದ್ರ ತಂತ್ರದಲ್ಲಿ ನಮಗೆ 11ನೆಯ ಪಟಲ ಅಂತ ಕರಿತೀವಿ. ಅಧ್ಯಾಯ, ಪಟಲ ಅಂತೆಲ್ಲ ಹೀಗೆ ಶಬ್ದಗಳನ್ನು ನಾವು ಕೇಳ್ತೀವಿ. ಅದೇ ರೀತಿ 11ನೆಯ ಚಾಪ್ಟರ್, ಅದರಲ್ಲಿ ನಮಗೆ ಈ 52 ಶ್ಲೋಕಗಳಲ್ಲಿ ರಾಘವೇಂದ್ರ ತಂತ್ರದ ಈ ಭಾಗದಲ್ಲಿ ಕೇಳ್ತೀವಿ. ಈ ಅಕ್ಷರ ಮಾಲಿಕಾ ಸ್ತೋತ್ರ ಅಂದರೆ ಏನು? ಅಕ್ಷರ ಮಾಲಿಕ, ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದ ಕಾಲದಲ್ಲಿ ನಾವೆಲ್ಲ ಅಕ್ಷರಗಳನ್ನು ಅಭ್ಯಾಸ ಮಾಡ್ತಾ ಇರ್ತೀವಿ. ಆ, ಈ ಅಂತ ಪ್ರತಿಯೊಂದು ಅಕ್ಷರಗಳು, ಒಟ್ಟು 51 ಅಕ್ಷರಗಳು ಏನಿದೆ ಸಂಸ್ಕೃತ ಸಾಹಿತ್ಯದಲ್ಲಿ. ಅಲ್ಲಿ ಪ್ರತಿಯೊಂದು ಅಕ್ಷರದಿಂದ ನಾವು ಏನು ತಿಳ್ಕೊಳ್ಬೇಕು? ನಾವೆಲ್ಲ ಹೇಳೋದಿದೆ, ದೊಡ್ಡ ವಯಸ್ಸಾದ ಮೇಲೂ ಕೂಡ ಚಿಕ್ಕ ಅಕ್ಷರಾಭ್ಯಾಸ ಮಾಡಿದವ್ರು ಬಹಳ ಮುಖ್ಯ ಅಂತ. ಯಾಕೆಂದರೆ ಎಲ್ಲ ಇಡೀ ನಿಂತಿರೋದೇ ಅಕ್ಷರಗಳಲ್ಲಿ. ಆ ಅಕ್ಷರಗಳ ಮೂಲ ಓಂಕಾರ. ಈ ಪ್ರತಿಯೊಂದು ಅಕ್ಷರಗಳಿಗೆ ಅದರದೇ ಆದ ಮಹಾತ್ಮೆ ಇದೆ. ನಾವು ಪ್ರತಿ ಅಕ್ಷರ ನೆನಪಿಸ್ಕೊಂಡಾಗಲೂ ಅದು ರಾಯರ ನೆನಪು ನಮಗಾಗಬೇಕು, ಪ್ರತಿ ಶಬ್ದಗಳನ್ನು ನೆನಪಿಸ್ಕೊಂಡಾಗಲೂ ಅನ್ನೋ ದೃಷ್ಟಿಯಿಂದ ರಾಘವೇಂದ್ರ ತಂತ್ರ ಅನ್ನುವ ಈ ಗ್ರಂಥದಲ್ಲಿ ಸುಂದರವಾಗಿ ನಮಗೆ ಕೃಷ್ಣಾವಧೂತರು ಈ ಪಾಹಿ ಪ್ರಭೋ ಅನ್ನುವ ಪ್ರಾರ್ಥನೆಯ ಪದ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಗಾಥಾಸ್ತುತಿ ಅಂತಲೇ ಕರೀತಾರೆ. ನಾವೆಲ್ಲ ಹಾಡಿನ ರೂಪದಲ್ಲಿ ಈ ಶ್ಲೋಕಗಳನ್ನು ಕೇಳಿ ಆ ಆನಂದವನ್ನು, ರಾಯರ ಅನುಗ್ರಹವನ್ನು ಬಯಸ್ತಾ ಇದ್ದರೆ ಖಂಡಿತ ರಾಯರ ಅನುಗ್ರಹ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಈಗ ಮೊದಲಿಗೆ ನಾವು ಮೊದಲನೇ ಶ್ಲೋಕವನ್ನು ಈಗ ಆಲಿಸಿದ್ವಿ. ಆ ಶ್ಲೋಕದ
ಸಂಕ್ಷಿಪ್ತವಾದ ಒಂದು ವಿವರಣೆಯನ್ನು ನೋಡೋಣ. ಅಜ್ಞಾನನಾಶಾಯ, ನಮ್ಮ ಅಜ್ಞಾನವನ್ನು ಕಳೆಯೋರು ರಾಯರು. ಯಾಕೆ ಅಜ್ಞಾನ ಕಳೀಲಿಕ್ಕೆ ಅವರಿಗೆ ಶಕ್ತಿ ಇದೆ ಅಂದರೆ, ಮೊದಲು ಅವರು ಜ್ಞಾನವನ್ನು ತುಂಬಿಕೊಂಡಿದ್ದಾರೆ. ಸಾಮಾನ್ಯ ಜ್ಞಾನ ಅಲ್ಲ, ವಿಜ್ಞಾನ. ದೇವತೆಗಳಿಗೆ ಇರುವಂಥ ಜ್ಞಾನಕ್ಕೆ ವಿಜ್ಞಾನ ಅಂತ ಕರಿತೀವಿ. ಇಂದಿನ ಕಾಲದಲ್ಲಿ ವಿಜ್ಞಾನ ಅಂದರೆ ಬೇರೆ ಅರ್ಥದಲ್ಲಿ ನಮಗೆ ಪ್ರಸಿದ್ಧ. ರಾಯರಿಗೆ ವಿಜ್ಞಾನ ಅಂದರೆ ದೇವಾಧೀನಾಂತು ಯತ್ ಜ್ಞಾನಂ ತತ್ ವಿಜ್ಞಾನಮಿತಿ ಕೀರ್ತಿತಂ ಅಂತ. ದೇವತೆಗಳಿಗೆ ಇರೋ ಜ್ಞಾನ ವಿಜ್ಞಾನ. ರಾಯರು ಸಾಮಾನ್ಯರವರಲ್ಲ, ಹೊರತು ಅವರು ವಿಜ್ಞಾನವಾದಿಗಳು, ವಿಜ್ಞಾನವನ್ನು ಪಡೆದಿರೋರು. ಅಂದರೆ ಅವರು ದೇವತಾಂಶ ಸಂಭೂತರು ಅಂತ ಕೃಷ್ಣಾವಧೂತರು ತಿಳಿಸಿಕೊಡ್ತಾ ಇದ್ದಾರೆ. ಸುಜ್ಞಾನದಾತ್ರೆ ನಮಸ್ತೆ ಗುರು. ನಿಮ್ಮನ್ನು ಹಿಡಿದ್ರೆ ಮೊದಲು ನಮಗೆ ಜ್ಞಾನ ಚೆನ್ನಾಗಿ ಸಿಗತ್ತೆ ಅಂತ ನಮಗೆ ಅಪ್ಪಣಾಚಾರ್ಯರು ಕೂಡ ತಮ್ಮ ಸ್ತೋತ್ರದಲ್ಲಿ ತಿಳಿಸೋದುಂಟು. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ರಾಯರನ್ನು ಯಾಕೆ ನಾವು ಕೊಂಡಾಡಬೇಕು ಅಂದರೆ, ಶಾಸ್ತ್ರಗಳ ಅರ್ಥ ಜ್ಞಾನ, ವೇದಗಳ ಅರ್ಥ ಜ್ಞಾನಕ್ಕೋಸ್ಕರ ಅದರ ಸಿದ್ಧಿ ಆಗಬೇಕು ನಮಗೆ ಅನ್ನೋ ದೃಷ್ಟಿಯಲ್ಲಿ ರಾಯರ ಪ್ರಾರ್ಥನೆಯನ್ನು ನಾವು ಮಾಡುವಂಥದ್ದು. ಈ ದೃಷ್ಟಿಯಲ್ಲಿ ನಮಗೆ ಕೃಷ್ಣಾವಧೂತರ ಘಟನೆಯೇ ಸಾಕ್ಷಿ. ಅವರೇ ತಮ್ಮ ಪರಿಚಯವನ್ನು ಮಾಡಿಕೊಡ್ತಾರೆ. ನಾನು ಯಾರು ಏನು ಅಂತ ಅವರು ಪರಿಚಯ ಮಾಡಿಕೊಡ್ತಾ, ಮೊದಲಿಗೆ ರಾಘವೇಂದ್ರ ತಂತ್ರದ ಪ್ರಾರಂಭದಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ. ಏನಂದರೆ, ಅಥಾತ ಶ್ರೀ ರಾಘವೇಂದ್ರ ತಂತ್ರಂ ವಕ್ಷೇ ತವಾಗ್ನಯ ಕೃಷ್ಣಾವಧೂತ ನಾಮಾಹಂ ಕಲೌ ಪ್ರತ್ಯಕ್ಷ ಸಿದ್ಧಿದಂ. ನಿಮಗೆ ಕಲಿಯುಗದಲ್ಲಿ ರಾಯರ ಅನುಗ್ರಹ ಆಗಬೇಕಾ? ಪ್ರತ್ಯಕ್ಷ ಸಿದ್ಧಿ ಗ್ರಂಥ ಅಂದರೆ ಇದು ಶ್ರೀ ರಾಘವೇಂದ್ರ ತಂತ್ರ. ಕೃಷ್ಣಾವಧೂತ ಅನ್ನುವ ಹೆಸರಿನ ನಾನು ಇದನ್ನು ಬರಿತಾ ಇದ್ದೇನೆ ಅಂತ. ಅದು ಅಹಮ್ಮಿಂದ ಹೇಳಿದ್ದಲ್ಲ. ಅವರ ಮುಂದಕ್ಕೆ ಅವರೇ ವಿವರಿಸ್ತಾರೆ. ಮೊದಲಿಗೆ ರಾಮ, ಕೃಷ್ಣ, ನಾರಾಯಣ 3 ಜನರಿಗೆ ನಮಸ್ಕಾರ ಮಾಡ್ತಾರೆ. 3 ರಾಮ, ಕೃಷ್ಣ, ನಾರಾಯಣ. ಹಾಗೆ ಮಾರುತಿಯ 3 ರೂಪ ಹನುಮಂತ, ಭೀಮ, ಮಧ್ವ. ಈ 3 ರೂಪಗಳಿಗೆ ನಮಸ್ಕಾರ ಮಾಡಿ ಗ್ರಂಥವನ್ನು ನಾನು ಪ್ರಾರಂಭಿಸ್ತೇನೆ ಅಂತ ನಮಗೆ ಕೃಷ್ಣಾವಧೂತರ ಪ್ರಾರಂಭದ ಭಾಗದಲ್ಲಿ ನಾವು ಕೇಳ್ತೀವಿ. ಅಲ್ಲಿ ರಾಯರ ಪಾದ ಧೂಳಿ ನನಗೆ ಸಿದ್ಧಿ ಕೊಡಲಿ ಅಂತ ತಾವು ಬೇಡ್ತಾ, ಇದು ಹೇಗೆ ಅಂದರೆ ದೊಡ್ಡ ಸಮುದ್ರ ರಾಯರು, ಅದರಲ್ಲೊಂದು ಸ್ವಲ್ಪ ನೀರಿನ ಬಿಂದು ನಾವು ಅರ್ಘ್ಯ ಪ್ರದಾನ ಮಾಡಿದರೆ ನಮಗೂ ಒಂದಿಷ್ಟು ಪುಣ್ಯ ಬರುತ್ತೆ. ಅವರ ಮಾತಿನಲ್ಲಿ ನಮ್ಮ ಮಾತು ಸೇರಿಕೊಂಡ್ರೆ ಅದು ಕೊನೆಗೆ ದೇವರಿಗೆ ತಲುಪತ್ತೆ ಅನ್ನೋ ಉದ್ದೇಶದಿಂದ ಅವರು ಪ್ರಾರ್ಥನೆಯನ್ನು ಮಾಡ್ತಾ, ಮೊದಲಿಗೆ ಇಷ್ಟೇ ಅಲ್ಲ, ನಾವೆಲ್ಲ ರಾಯರ ಭಕ್ತರಾದವರು ದಿಢೀರಂತ ರಾಘವೇಂದ್ರ ತಂತ್ರ ಪಾರಾಯಣ ಮಾಡೋ ಹಾಗಿಲ್ಲ. ರಾಘವೇಂದ್ರಾರ್ಯ ಪಾಹಿ ಪ್ರಭೋ ಅನ್ನೋ ಮುಂಚೆ ನಾವು ಅನುಸಂಧಾನ ಮಾಡ್ಕೊಳ್ಬೇಕಾದ ಒಂದು ಅಂಶ ತಿಳಿಸ್ತಾರೆ. ನೀವು ಏನೇ ರಾಯರ ಅಷ್ಟಾಕ್ಷರ ಮಂತ್ರ ಜಪ ಮಾಡಿ, ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ಯಾವುದೇ ರೀತಿ ಸೇವೆ ಮಾಡಿ, ಆದರೆ ಎಚ್ಚರ ಇರಲಿ, ನೀವು ಮಾಡುವ ಕೆಲಸದ ಮೊದಲಿಗೆ ಈ ಶ್ರೀಪೂರ್ಣಬೋಧ ಗುರುತೀರ್ಥ ಅನ್ನುವ ಈ ರಾಯರ ಸ್ತೋತ್ರ ಏನಿದೆ ಅದನ್ನು ಪೂರ್ಣ ಪಾರಾಯಣ ಮಾಡಿ ಮೊದಲಿಗೆ. ಆಮೇಲೆ ಅಷ್ಟಾಕ್ಷರ ಜಪ ಅದೆಲ್ಲ ಮಾಡಿ, ನಂತರ ಪುನಃ ಶ್ರೀಪೂರ್ಣಬೋಧೆಯಿಂದ ಆರಂಭಿಸಿ ಕೊನೆಯವರೆಗೆ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಮುಗಿಸಿ ಮುಂದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಅನ್ನೋವರೆಗೆ ನಾವು ರಾಯರ ಸ್ತೋತ್ರವನ್ನು ಮೊದಲು ಕೊನೆಗೆ ಹೇಳಿ ಮಧ್ಯದಲ್ಲಿ ರಾಘವೇಂದ್ರ ತಂತ್ರ ಆಗಲಿ, ಅಷ್ಟಾಕ್ಷರ ಜಪಗಳಾಗಲಿ, ಪ್ರದಕ್ಷಿಣೆಗಳಾಗಲಿ ಮಾಡಿದರೆ ಮಾತ್ರ ರಾಯರ ಪೂರ್ಣ ಅನುಗ್ರಹ ಆಗುತ್ತೆ ಅಂತ ಕೃಷ್ಣಾವಧೂತರು ತಾವು ಹೇಳ್ತಾರೆ. ಅಪ್ಪಣಾಚಾರ್ಯರನ್ನು ಮೊದಲಿಗೆ ಸ್ತೋತ್ರ ಮಾಡಿದ್ದಾರೆ, ಬರೀ ರಾಯರನ್ನಲ್ಲ. ಅಪ್ಪಣಾಚಾರ್ಯರ ಸ್ತೋತ್ರ ಹೇಗೆ ಅಂದರೆ, ಪೂರ್ತಿ ತಮ್ಮ ಶಿಷ್ಯರಲ್ಲಿ ರಾಯರಿಗೆ ಅತ್ಯಂತ ಪ್ರೀತಿ ಅಂದರೆ ಅಪ್ಪಣಾಚಾರ್ಯರಂತೆ. ಅದಕ್ಕೆ ಅವರ ಸ್ತೋತ್ರ ಹೇಳಿದ ಕೂಡಲೇ ರಾಯರು ತಕ್ಷಣ ನಮ್ಮನ್ನು ವೃಂದಾವನದಿಂದ ನೋಡ್ತಾರೆ. ಒಂದು ಕಡೆ ಯಾಕೆ ನೋಡ್ತಾರೆ? ನನ್ನ ಶಿಷ್ಯ ಮಾಡಿದ ಕೃತಿಯನ್ನು ಈ ಭಕ್ತ ಹೇಳ್ತಾ ಇದ್ದಾನೆ ಅಂತ ಮೊದಲಿಗೆ ಅವರು ನೋಡ್ತಾರೆ. ಅಂಥ ಅಪ್ಪಣಾಚಾರ್ಯರು ನನ್ನ ಕನಸಿನಲ್ಲೊಮ್ಮೆ ಬಂದರು ಅಂತ ಶುರು ಮಾಡ್ತಾರೆ ಕೃಷ್ಣಾವಧೂತರು. ಕನಸಿನಲ್ಲಿ ಬಂದವರು ನನ್ನ ಅಜ್ಞಾನ ಪರಿಹಾರ ಮಾಡಲಿಕ್ಕೆ ಬಂದರು ಅಂತ. ನೋಡಿ, ರಾಯರು ನೇರವಾಗಿ ಬಂದು ಅನುಗ್ರಹ ಮಾಡ್ತಾರೆ, ನಮ್ಮ ಅಜ್ಞಾನ ಕಳೀತಾರೆ. ಈಗ ತಾನೇ ನಾವು ಕೇಳಿದ್ವಿ ಅಜ್ಞಾನ ನಾಶಾಯ ಅಂತ, ಈಗ ತಾನೇ ಕೇಳಿದ್ವಿ. ನಮ್ಮ ಅಜ್ಞಾನ ಪರಿಹಾರ ಮಾಡೋರು ರಾಯರು. ವಿಜ್ಞಾನ ಪೂರ್ಣಾಯ, ವಿಜ್ಞಾನವನ್ನು ತುಂಬಿಸ್ಕೊಂಡವರು, ಅದನ್ನು ಸುಜ್ಞಾನದಾತ್ರೆ ಅಂತ ಸುಜ್ಞಾನವನ್ನು ಕೊಡೋರು ಅಂತ. ಕೃಷ್ಣಾವಧೂತರಿಗೆ ಅಪ್ಪಣಾಚಾರ್ಯರ ಮುಖಾಂತರ ಸುಜ್ಞಾನ ಹೇಗೆ ಸಿಕ್ತು ಅಂದರೆ, ಕನಸಿನಲ್ಲೊಮ್ಮೆ ಬಂದರಂತೆ. ಬಂದು, ನೋಡೋ ಉದ್ಧಾರ ಆಗು, ನೀನು ಗುರುಗಳ ವಿಮುಖನಾಗಿದ್ದಿ, ದೇವರ ಬಗ್ಗೆ ನಿನಗೆ ಪ್ರಜ್ಞೆ ಇಲ್ಲ, ಯಾವುದೋ ಕೆಟ್ಟ ಹಾದಿಯಲ್ಲಿದ್ದಿ, ಉದ್ಧಾರ ಆಗು ಅಂತ ತಾವು ಅಪ್ಪಣಾಚಾರ್ಯರು ಒಮ್ಮೆ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ. ಸೂಚನೆ ಕೊಟ್ಟರು ಪುಣ್ಯಾತ್ಮರು 32 ವರ್ಷ ತಿದ್ಕೊಳ್ಳೋದೇ ಇಲ್ಲ. 32 ವರ್ಷ ಕೃಷ್ಣಾವಧೂತರು ನಾಸ್ತಿಕರಾಗಿ ಧರ್ಮಿಷ್ಠರಾಗದೇನೆ
ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅನಾಚಾರಿಗಳಾಗಿರ್ತಾರೆ. ಅಂಥ ಅನಾಚಾರಿಗಳಾದ ಇದ್ದವ್ರಿಗೆ ಅಪ್ಪಣಾಚಾರ್ಯರು ಬಂದು ಮತ್ತೆ ಹೇಳಿದ್ದು ಒಂದೇ, ನೋಡು ರಾಯರಿದ್ದಾರೆ, ಹೋಗಿ ಭಕ್ತಿ ಮಾಡು, ಶ್ರದ್ಧೆಯನ್ನಿಡು, ದೇವರ ಮೇಲೆ ವಿಶ್ವಾಸ ಇಡು ಅಂತ ಪುನಃ ಹೇಳ್ತಾರೆ. ಕೊನೆಗೊಂದ್ಸರಿ ತಡಿಲಿಕ್ಕಾಗದೇನೆ ನಿನಗೆ ಮಂತ್ರೋಪದೇಶ ಕೊಡ್ತೀನಿ ಅಂತ ಬರ್ತಾರೆ. ಆ ಸಲ ಏನು ಮಾಡ್ತಾರೆ ಅಂದರೆ, ಸ್ವಪ್ನದಲ್ಲಿ ಬಂದವರು ಪುನಃ ಸ್ವಪ್ನೆ ಸಮಾಗತ್ಯ ಮಂತ್ರೌ ಸವ್ಯಾಸ ಕೃಷ್ಣಯೋ, ವೇದವ್ಯಾಸ ಮಂತ್ರ ಕೃಷ್ಣ ಮಂತ್ರ ಕಲಿಯುಗದಲ್ಲಿ ಬಹಳ ಶಕ್ತಿ ನೀಡುವಂಥದ್ದು, ಇರೋ ಸಾಮರ್ಥ್ಯ ಇದ್ದರೆ ಅದು ಕೃಷ್ಣ ಮಂತ್ರ ಮತ್ತು ವೇದವ್ಯಾಸರ ಮಂತ್ರ. ಈ ಎರಡು ಮಂತ್ರಗಳನ್ನು ಉಪದೇಶ ಕೊಟ್ಟು ಕೃಷ್ಣಾವಧೂತರಿಗೆ, ನಾನು ಅಪ್ಪಣಾಚಾರ್ಯರು ಬಂದಿದ್ದೀನಿ, ನೀನು ಈ ಮಂತ್ರ ಉಪದೇಶ ತಗೋ ಅಂತ ಕೊಡ್ತಾರೆ. ಅದಾದ ಮೇಲಿಂದ ಇವರಿಗೆ ಸ್ವಲ್ಪ ಜ್ಞಾನೋದಯ ಆಗೋ ಥರ ಆಗುತ್ತೆ. ಯಾಕೆಂದರೆ ಪದೇ ಸ್ವಪ್ನದಲ್ಲಿ ಬಂದು ಇವರ ಕರ್ಮ ಸವಿಬೇಕಾಗಿತ್ತು. ಅಷ್ಟು ಬಾರಿ ಬಂದು ಕೊನೆಗೆ ರಾಯರ ಸೇವೆ ಮಾಡೋದು ಹೇಗೆ, ಆ ಸೇವಾಕ್ರಮ ಜೊತೆಗೆ ವೇದವ್ಯಾಸ ಮಂತ್ರ ಕೃಷ್ಣ ಮಂತ್ರ ಎಲ್ಲ ಉಪದೇಶ ಕೊಟ್ಟು ತಾವು ಹೊರಡ್ತಾರೆ. ಆಮೇಲೆ ಇವರಿಗೆ ಜ್ಞಾನೋದಯ ಆಗುತ್ತೆ. ಅಷ್ಟು ಸಲಿ ಸ್ವಪ್ನದಲ್ಲಿ ಬಂದಿದ್ದಾರೆ. ಅಪ್ಪಣಾಚಾರ್ಯರ ಕಾರುಣ್ಯ ಎಷ್ಟು, ಬಂದು ಕೃಷ್ಣಾವಧೂತರ ಸ್ವಪ್ನದಲ್ಲಿ ಇಷ್ಟೆಲ್ಲ ಹೇಳಿದ ಮೇಲೆ ಕೃಷ್ಣಾವಧೂತರಿಗೆ ಗುರುಸೇವಾಕ್ರಮ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಯಾರು ತಿಳಿಸ್ಕೊಟ್ಟಿದ್ದು? ಸಾಕ್ಷಾತ್ ಅಪ್ಪಣಾಚಾರ್ಯರು. ನಾವೆಲ್ಲ ಇಂದಿನ ದಿವಸ ಕೇಳೋದಿದೆ, ರಾಯರ ಸೇವೆ ಹೇಗೆ ಮಾಡಬೇಕು, ಅವರ ಅನುಗ್ರಹ ಹೇಗೆ ಬೇಗ ಸಂಪಾದನೆ ಮಾಡಬೇಕು, ಅವರ ಪ್ರದಕ್ಷಿಣೆ ಎಷ್ಟು, ನಮಸ್ಕಾರ ಎಷ್ಟು, ಏನೇನು ಮಾಡಬೇಕು ಅಂತ ರಾಘವೇಂದ್ರ ತಂತ್ರ ಒಂದು ಸಲ ಪೂರ್ತಿ ಓದಿಬಿಟ್ರೆ ನಮಗೆ ಸಮಸ್ಯೆನೇ ಇಲ್ಲ. ಎಲ್ಲ ಕ್ರಮಗಳು ಸಾಕ್ಷಾತ್ ಅಪ್ಪಣಾಚಾರ್ಯರೇ ಯಾವ ರೀತಿ ಪ್ರದಕ್ಷಿಣೆ, ಯಾವ ರೀತಿ ಸೇವೆ, ಯಂತ್ರ ತಂತ್ರಗಳೆಲ್ಲ ಇದೆ. ರಾಘವೇಂದ್ರ ಸ್ವಾಮಿಗಳ ಯಂತ್ರವನ್ನು ನಾವು ಕಟ್ಕೊಳ್ಬೋದು. ಅವರ ತಂತ್ರ, ದುಷ್ಟ ತಂತ್ರಗಳು ನಮ್ಮ ಮೇಲೆ ಪ್ರಯೋಗ ಆಗಿರಬಹುದು, ಮಾಟ ಮಂತ್ರ ಅಂತ ಏನೇನು ಕರಿತೀವಿ, ಯಾವುದೇ ಬಾಧಾ ಆಗೋದಿಲ್ಲ ಈ ರಾಘವೇಂದ್ರ ತಂತ್ರದ ಪಾರಾಯಣ, ಅಲ್ಲಿ ಬರುವಂಥ ಸೇವಾಕ್ರಮದಿಂದ ಅನ್ನೋದನ್ನು ಪುನಃ ನಾವು ಸ್ಪಷ್ಟಪಡಿಸ್ಕೊಳ್ತಾ ಒಂದಿಷ್ಟು ಕಾಲ ಆಯ್ತಂತೆ. ಕಾಲ ಆದ ಮೇಲೆ ಒಳ್ಳೆ ಸುಜ್ಞಾನ ಕೊಟ್ರಲ್ಲ ಅಪ್ಪಣಾಚಾರ್ಯರ ಮುಖಾಂತರ ರಾಯರು. ಒಂದು ದಿವಸ ಅವರೇ ದರ್ಶನ ಕೊಟ್ರಂತೆ. ರಾಯರೇ ಸಾಕ್ಷಾತ್ತಾಗಿ ಬಂದಿದ್ದಾರೆ. ಬಂದು ಸ್ವಪ್ನದಲ್ಲಿ ಈ ಸಾಕ್ಷಾತ್ ಕೃಷ್ಣಾವಧೂತರಿಗೆ ಉಪದೇಶವನ್ನು ಕೊಡ್ತಾರೆ. ನೋಡು, ನೀನು ಈ ರೀತಿ ಎಲ್ಲ ತಿಳ್ಕೊ, ಈ ರೀತಿ ಅನುಷ್ಠಾನ ಮಾಡಬೇಕು ಅಂತ ರಾಯರೇ ತಾವು ಸ್ವಯಂ ಬಂದು ಕೃಷ್ಣಾವಧೂತರಿಗೆ ಅನುಗ್ರಹ ಮಾಡ್ತಾರೆ. ಇದೆಲ್ಲ ಬರೆದಿರೋದು ರಾಘವೇಂದ್ರ ತಂತ್ರದಲ್ಲಿ. ಈಗ ನಾವೇನು ಕೇಳ್ತಾ ಇದ್ದೀವಿ, ಶ್ರೀ ರಾಘವೇಂದ್ರಾರ್ಯ ಪಾಹಿಪ್ರಭೋ ಅನ್ನೋ ಶ್ಲೋಕಗಳು ಪ್ರತಿಯೊಂದು ರಾಯರೇ ಸೂಚನೆ ಮಾಡಿದಂತೆ ಅವರು ಪ್ರೇರಿತರಾಗಿ ಇಂಥ ದಿವ್ಯವಾದ ಸ್ತೋತ್ರವನ್ನು ಅವರು ರಚನೆ ಮಾಡಿ ಕೊಟ್ಟಿದ್ದಾರೆ. ಕೊನೆಯ ಭಾಗಗಳಲ್ಲಿ ಅವರು ಹೇಳ್ತಾರೆ, ರಾಯರು ಬಂದಾಗ ನನಗೆ ಹೇಗೆ ಕಂಡ್ರು ಅಂತ ಒಂದು ಮಾತನ್ನು ಹೇಳ್ತಾರೆ. ಅದು ಸೂರ್ಯೋದಯ ಕಾಲ ಅಂತೆ, ಸೂರ್ಯ ಉದಯ ಆಗುವಂಥ ಕಾಲ. ಆ ಸಂದರ್ಭದಲ್ಲಿ ರಾಯರು ಬಂದಿದ್ದಾರೆ. ಇದೆಲ್ಲ ಏನಂದರೆ ಕನಸಿನಲ್ಲಿ ನಡೀತಾ ಇರೋ ಘಟನೆ ಅವರಿಗೆ, ಅದು ಸೂರ್ಯೋದಯ ಕಾಲದಲ್ಲಿ ಬಂದ ಹಾಗೆ ಆಗ್ತಾ ಇದೆ. ಅವರು ಬಂದಿದ್ದಾರೆ. ತಮ್ಮ ಕಟಿಯಿಂದ ಹಿಡಿದು ಆ ಸನ್ಯಾಸಿಗಳು ಮೊಣಕಾಲಿನವರೆಗೆ ಕಾವಿ ವಸ್ತ್ರ ಧರಿಸಿದ್ದಾರೆ. ಬಹಳ ಚೆನ್ನಾಗಿದೆ. ಅದು ಕೂಡ ಒಳ್ಳೆ ಸ್ನಾನದ ಹೊತ್ತಿನಲ್ಲಿ ಜಪ ಪೂಜೆಗಳನ್ನು ಮಾಡಿದ ಯತಿಗಳು ಆ ರೀತಿ ಕಟಿಯಿಂದ ಹಿಡಿದು ಈ ಮೊಣಕಾಲಿನವರೆಗೆ ಅವರು ಕಾವಿ ವಸ್ತ್ರವನ್ನು ಧರಿಸಿದ್ದಾರೆ. ಅಲ್ಲಿ ತುಳಸಿ ಮಣಿಮಾಲಾಭ್ಯಾಮ್, ತುಳಸಿ ಹಾರ ಮತ್ತು ಇನ್ನೊಂದು ಮಾಲೆ, ಅಕ್ಷಮಾಲೆ ಇದೆಲ್ಲ ಧರಿಸಿದಾರಂತೆ. ಒಳ್ಳೆಯ ವಕ್ಷಸ್ಥಳ ಅವರದು, ಕಪ್ಪು ಬಣ್ಣದ ವಕ್ಷಸ್ಥಳ, ಅಂದರೆ ನೀಲಮೇಘ ಶ್ಯಾಮ, ಕೃಷ್ಣನ ಬಣ್ಣದಂತೆ ರಾಯರ ಬಣ್ಣ. ನಂತರ ತಲೆ ಮೇಲೆ ಮಾತ್ರ ಯಾವುದೇ ಬಟ್ಟೆಯನ್ನು ಅವರು ಕಟ್ಕೊಂಡಿಲ್ಲ, ಹಾಗೆ ಬಂದಿದ್ದಾರೆ. ಹಿಂದೆ ಒಬ್ಬ ಶಿಷ್ಯ ನಿಂತಿದ್ದಂತೆ ರಾಯರ ಹಿಂದೆ. ಅವರು ಕಮಂಡಲುವಿನಲ್ಲಿ ನೀರನ್ನು ತುಂಬಿಸ್ಕೊಂಡು ಇದ್ದಂತೆ. ಗುರುಗಳಿಗೆ ಸಹಾಯ ಮಾಡಲಿಕ್ಕೆ ಅಂತ ಶಿಷ್ಯ ತಾನು ರಾಯರ ಹಿಂದೆ ಕಮಂಡಲು ಹಿಡ್ಕೊಂಡು ಇದ್ದಾನೆ. ಆ ಸಂದರ್ಭದಲ್ಲಿ ವೇಗದಿಂದ ರಾಯರು ಓಡಿ ಬಂದ್ರಂತೆ. ಕೃಷ್ಣಾವಧೂತರ ಬಳಿ ಬಂದು ಕೈಯನ್ನು ಹಿಡ್ಕೊಂಡು ಬಾಯಿಲ್ಲಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಬಂದು ಅವರು ಕರ್ಕೊಂಡು ಹೋಗ್ತಾರಂತೆ ಒಂದು ಕಡೆ, ರೂಮಿಗೆ ಕರ್ಕೊಂಡು ಹೋಗ್ತಾರೆ, ಒಂದು ಕಡೆ ಕೋಷ್ಠದ ಒಳಗಡೆ. ಹೊರಗಡೆ ಆ ಶಿಷ್ಯನ ನಿಲ್ಲಿಸ್ತಾನೆ, ಸ್ವಲ್ಪ ಹೊರಗಡೆ ಇರು ಅಂತ. ಆಗ ಕೃಷ್ಣಾವಧೂತರ ಜೊತೆ ಮಾತನಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿ ಮುಂಚೆ ಒಂದು ಕೆಲಸ ಮಾಡ್ತಾರೆ. ಒಂದು ತಾಮ್ರದ ತಗಡಿನಲ್ಲಿ ದೇವನಾಗರಿ ಲಿಪಿ, ಅಂದರೆ ಸಂಸ್ಕೃತ ಲಿಪಿಯಲ್ಲಿ ಬರೆದಂತಹ ಒಂದಿಷ್ಟು ಶ್ಲೋಕಗಳು, ಅದರ ಮಹಿಮೆಗಳೆಲ್ಲ ಇದೆ ಅಲ್ಲಿ. ಅದನ್ನು ತಾವು ತಮ್ಮ ಕೈಯಾರೆ ರಾಯರೇ ಕೃಷ್ಣಾವಧೂತರಿಗೆ ಕೊಟ್ಟು ನೋಡಿದನ್ನು ತಗೋ ಅಂತ. ಅಷ್ಟೇ ಅಲ್ಲ, ಒಂದಿಷ್ಟು ಮಂತ್ರಾಕ್ಷತೆಗಳನ್ನು ಅದರ ಮೇಲೆ ಹಾಕಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಉಪದೇಶ ಪ್ರಾರಂಭ ಮಾಡ್ತಾರೆ. ಆ ಮೊದಲನೇ ಉಪದೇಶ ನೋಡಿ, ಆತ್ಮೇತ್ಯೇವ ಪರಂ ದೇವಂ ಉಪಾಸ್ವ ಹರಿಮವ್ಯಯಂ ಪ್ರಾಣಸ್ಯೇದಂ ವಶೇ ಸರ್ವಂ ಪ್ರಾಣ ಪರವಶೇ ಸ್ಥಿತಃ. ಹರಿಸರ್ವೋತ್ತಮತ್ವ ಜ್ಞಾನ, ವಾಯುಜೀವೋತ್ತಮತ್ವ ಜ್ಞಾನ ಬೇಕು, ಇಡೀ ಜಗತ್ತು ಮುಖ್ಯ ಪ್ರಾಣದೇವರ ಅಧೀನ ಅಂತ ಅವರು ತಾವು ರಾಯರು ಹೇಳ್ತಾರೆ.
ಇಷ್ಟೊತ್ತಿಗೆ ಓಂ ಆಯಿತು ಅಂತೆಲ್ಲ ಉಪದೇಶ ಕೊಟ್ಟು ಆಯ್ತಲ್ಲ, ಕೇಳಿ ಆಯಿತು. ಕೇಳಿ ಆದ ಕೂಡಲೇ ನೋಡ್ತಾರೆ, ಎಚ್ಚರ ಪಟ್ಟಂತಾಗುತ್ತೆ. ನೋಡ್ತಾರೆ, ಆಚೆ ಈಚೆ ರಾಯರು ಕಾಣ್ತಾ ಇಲ್ಲ. ಕನಸೆ ಅಂತ ಅಂದ್ಕೊಳ್ತಾರೆ. ಅಷ್ಟೊತ್ತಿಗೆ ಇವರು ಮಲ್ಕೊಂಡಿರ್ತಾರಲ್ಲ, ತಲೆ ಮೇಲೆ ಹೀಗೆ ತಿರುಗಿ ಆಚೆ ನೋಡ್ತಾರೆ. ಇವರ ತಲೆ ಮೇಲೆ ಏನಿತ್ತು ಅಂದರೆ ಅದೇ ತಾಮ್ರದ ತಗಡು ಜೊತೆಗೆ ಮಂತ್ರಾಕ್ಷತೆ. ಈ ರೀತಿ ರಾಯರು ಬಂದು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದವರು. ಯಾವ ಈ ರಾಯರು ಏನು ಅನುಗ್ರಹ ಮಾಡಿದ್ದಾರೆ ಈ ಕೃಷ್ಣಾವಧೂತರಿಗೆ, ಇಂಥ ಕೃಷ್ಣಾವಧೂತರು ಬರೆದ ರಾಘವೇಂದ್ರ ತಂತ್ರ ಗ್ರಂಥ ಅಂದರೆ ಎಷ್ಟು ಪವಿತ್ರ. ಪೂರ್ಣ ಅಪ್ಪಣಾಚಾರ್ಯರ ರಾಯರ ಅನುಗ್ರಹಕ್ಕೆ ಪಾತ್ರರಾದವರು ಇವರು. ಇಂಥ ಇವರು ಬರೆದ ರಾಘವೇಂದ್ರಾರ್ಯ ಪಾಹಿಪ್ರಭು ಅನ್ನುವ ಶ್ಲೋಕವನ್ನು ನಾವು ಚಿಂತನೆ ಮಾಡ್ತಾ ಇದ್ದರೆ, ಗಾಯನ ಹಾಡ್ತಾ ಇದ್ದರೆ, ಅದನ್ನು ಶ್ರವಣ ಮಾಡಿ ಅನುಸಂಧಾನ ಮಾಡಿದ್ರೆ ಮನೆಗಳಲ್ಲಿ ದಿವಸ ದಿವಸ ನಮಗೆ ಎಷ್ಟು ವಿಶೇಷವಾದ ಅನುಗ್ರಹಕ್ಕೆ ಅದು ಕಾರಣ ಆಗುತ್ತೆ. ಹಾಗಾಗಿಯೇ ಆವಾಗ ಆನಂದ ರೂಪಾಯ, ಬಹಳ ಆನಂದ ಸ್ವರೂಪಿಗಳು ಯಾರು ರಾಯರು. ಅವರು ಬೇರೆಯವ್ರಿಗೂ ಆನಂದವನ್ನು ಕೊಡ್ತಾರೆ. ಕೃಷ್ಣಾವಧೂತರಿಗೆ ಎಂಥ ಆನಂದ. 32 ವರ್ಷ ಎಲ್ಲೋ ಬಿದ್ದಿದ್ದೆ, ನಾನು ಉದ್ಧಾರ ಮಾರ್ಗಕ್ಕೆ ಬಂದಿದ್ದೀನಿ, ನನಗೆ ಮೋಕ್ಷಾನಂದ ಕೊಡಿಸ್ಲಿಕ್ಕೆ ಗುರುಗಳು ನನಗೆ ಸಿಕ್ಕಿದ್ದಾರೆ. ಆನಂದ ರೂಪಾಯ ನಂದಾತ್ಮಜ ಶ್ರೀಪದಾಂಭೋಜ ಭಾಜೆ ನಮಸ್ತೆ ಗುರು. ನೀವು ಯಾಕೆ ನನಗೆ ಆನಂದ ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂದರೆ, ನೀವು ಪೂರ್ಣ ಆನಂದ ಭರಿತನಾದ ಆ ಕೃಷ್ಣನ ಪಾದ ಕಮಲಗಳಲ್ಲಿ ಮುಳುಗಿದ್ದೀರಿ. ಶ್ರೀ ರಾಘವೇಂದ್ರಾರ್ಯ, ಶ್ರೀ ರಾಘವೇಂದ್ರಾರ್ಯ ನನಗೆ ರಕ್ಷಣೆ ಮಾಡಿ ಅಂತ ಭಕ್ತಿಭರಿತರಾಗಿ ಅವರು ಕೃಷ್ಣಾವಧೂತರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇಲ್ಲಿಯವರೆಗೆ ನಾವು ಆ ರಾಘವೇಂದ್ರ ತಂತ್ರದ ಹಿನ್ನೆಲೆಯನ್ನೆಲ್ಲ ಗಮನಿಸಿದ್ವಿ. ಈ ಶ್ಲೋಕಗಳ ಅರ್ಥವನ್ನು ಚಿಂತನೆ ಮಾಡಿದ್ವಿ. ಇನ್ನೂ ಮುಂದಿನ ಶ್ಲೋಕಗಳನ್ನು ನಾವು ನೋಡೋಣ. ಅಕಾರ ಆಯಿತು, ಆಕಾರ ಆಯಿತು, ಈಗ ಇಕಾರ ಈಕಾರಗಳ ಬಗ್ಗೆ ಶ್ಲೋಕಗಳನ್ನು ಈಗ ಆಲಿಸೋಣ. ಈಗಾಗಲೇ ಆಚಾರ್ಯರು ಶ್ರೀ ಅಪ್ಪನ್ನಾಚಾರ್ಯರ ಬಗ್ಗೆ, ಶ್ರೀ ಕೃಷ್ಣಾವಧೂತರ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಮುಂದಿನ ಶ್ಲೋಕಗಳನ್ನು ನಾವು ಆಲಿಸೋಣ ಅಂತ ಹೇಳ್ತಾ ಆಚಾರ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಇಷ್ಟಪ್ರದಾನೇನ ಕಷ್ಟಪ್ರಹಾಣೇನ ಶಿಷ್ಟಸ್ತುತ ಶ್ರೀಪದಾಂಭೋಜ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಈಡೇ ಭವತ್ಪಾದಪಾಥೋಜಮಾಧ್ಯಾಯ ಭೂಯೋಪಿ ಭೂಯೋ ಭಯಾತ್ ಪಾಹಿ ಭೋ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ. ಇಕಾರದಿಂದ ನಮಗೆ ಇಷ್ಟಪ್ರದರು ರಾಯರು ಅಂತ ಯೋಚನೆ ಬರಬೇಕಂತೆ. ಹಿಂದೆ ಬಂತು ಆ ಅಂದರೆ ರಾಯರನ್ನು ಆ ಅಂತ ನೆನಪಿಸ್ಕೊಂಡ್ರೆ ಅಜ್ಞಾನ ಕಳೆಯೋರು ರಾಯರು. ಆ ಅಂದರೆ ಆನಂದ ಕೊಡೋರು ರಾಯರು. ಈ ಅಂದರೆ ಇಷ್ಟವನ್ನು ನೆರವೇರಿಸೋರು ರಾಯರು ಅಂತ. ಎಷ್ಟು ಅದ್ಭುತವಾದ ಗಾಯನವನ್ನು ಈಗ ನಾವು ಕೇಳಿದ್ವಿ. ನಮಗೆ ಈಡೇ ಭವತ್ಪಾದ ಪಾಥೋಂಬುಜ ಅಂತ ನಾವು ಕೇಳಿದಾಗ ಮೈ ರೋಮಾಂಚನ ಆಗುತ್ತೆ. ಅಂಥ ಸ್ತೋತ್ರ ಆ ಹಾಡಿನ ಮುಖಾಂತರ ನಾವು ಕೇಳಿದಾಗ ರೋಮಾಂಚನ ಆಗುತ್ತೆ ನಮಗೆ. ಅಂಥ ಈಡೇ ಭವತ್ಪಾದ ಪಾಥೋಜ ಮಾಧ್ಯಾಯ, ನಮಗೆ ಈಡೆ ಅಂತ ಹಾಕಿದ್ದಾರೆ. ಈಡೆ ಅಂದರೆ ರಾಯರೇ ನಿಮ್ಮನ್ನು ಸ್ತೋತ್ರ ಮಾಡ್ತೀನಿ ಅಂತ ಅರ್ಥ. ಈ 2 ಶ್ಲೋಕಗಳ ಸಾರ ನೋಡಿ, ನಮಗೆ ಇಷ್ಟವನ್ನು ಕೊಟ್ಟು ಕಷ್ಟವನ್ನು ಪರಿಹಾರ ಮಾಡ್ತೀರಿ. ಆದ್ದರಿಂದಲೇ ಜ್ಞಾನಿಗಳೆಲ್ಲ ನಿಮ್ಮನ್ನು ಹೊಗಳುತ್ತಾರೆ. ಯಾವುದು ಯಾರಿಗೆ ಇಷ್ಟನೋ ಅದನ್ನು ನೀವು ನೆರವೇರಿಸ್ತೀರಿ. ಶ್ರೀ ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾರ್ಯ ಪೂಜ್ಯರೇ ರಾಯರೇ ನಮ್ಮನ್ನು ಕಾಪಾಡಿ ರಕ್ಷಣೆ ಮಾಡಿ ಪಾಹಿ ಅಂತ ಪ್ರಭುವೇ ಅಂತ ತಾವು ಭಕ್ತರು ಎಲ್ಲರೂ ಪ್ರಾರ್ಥನೆ ಮಾಡೋ ಕ್ರಮವನ್ನು ನಮಗೆ ಕೃಷ್ಣಾವಧೂತರು ತಿಳಿಸಿಕೊಟ್ಟಿದ್ದಾರೆ. ಈಡೆ ಸ್ತೋತ್ರ ಮಾಡ್ತೇನೆ. ಯಾವುದನ್ನು ಸ್ತೋತ್ರ ಮಾಡ್ತೇನೆ? ಭವತ್ ಪಾದ ಪಾಥೋಜಂ. ಪಾಥೋಜ ಅಂದರೆ ನೀರಿನಲ್ಲಿ ಹುಟ್ಟೋ ಕಮಲ. ನಿಮ್ಮ ಪಾದ ಕಮಲಗಳನ್ನು ನಿರಂತರ ಚಿಂತನೆ ಮಾಡ್ತಾ ಮಾಡ್ತಾ
ಭೂಯೋಪಿ ಭೂಯೋ ಭಯಾತ್ ಪಾಹಿ ಭೋ. ನಮಗೆ ಭಯ ಜಾಸ್ತಿ ಆಗಿದೆ, ಎಲ್ಲ ಕಡೆಯಿಂದಲೂ ಭಯ. ಹೇಗಾದರೂ ಮಾಡಿ ಮತ್ತೆ ಮತ್ತೆ ಬಂದು ಈ ಭಯ ಏನು ಬರ್ತಾ ಇದೆ ಅದನ್ನು ರಕ್ಷಣೆ ಮಾಡಿ, ಆ ಭಯದಿಂದ ನಮಗೆ ಸಾಕಾಗಿದೆ, ರಾಯರೇ ರಾಯರೇ ರಕ್ಷಣೆ ಮಾಡಿ. 32 ವರ್ಷಗಳ ಕಾಲ ಹೊರಟೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಕೃಷ್ಣಾವಧೂತರು. ಎಷ್ಟು ಒಂದೊಂದು ಕ್ಷಣಗಳು ಅಮೂಲ್ಯ. ಗುರುಗಳಿಂದ ವಿಮುಖರಾಗಿ, ದೇವರಿಂದ ವಿಮುಖರಾಗಿ ಕಾಲ ಕಳೆದೆ, ಮುಂದೆ ನನಗೆ ಇಷ್ಟಪ್ರದರಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ ನಿಮಗೆ ಅಂತ ಭಕ್ತಿ ಪರವಶರಾಗಿ ಕೃಷ್ಣಾವಧೂತರು ತಾವು ಪ್ರಾರ್ಥಿಸಿದ್ರು. ಈ 2 ಪದ್ಯಗಳಲ್ಲಿ ನಮಗೆ ಈ ಶ್ಲೋಕಗಳನ್ನು ನೋಡಿದಾಗ, ಗಾಯನವನ್ನು ಕೇಳಿದಾಗ ನಮಗೆ ಒಂದು ಘಟನೆ ನೆನಪಾಗುತ್ತೆ, ರಾಯರ ಘಟನೆ. ಒಬ್ಬ ಇವರು ಇಷ್ಟವನ್ನು ಕೊಟ್ಟು ಕಷ್ಟವನ್ನು ಕಳೆಯೋದು ಅಂತಂದ್ರೆ ಏನು, ನಿಜವಾಗಿ ಭಯ ಪರಿಹಾರ ಮಾಡಿದ್ದು ಎಲ್ಲಿ ಅಂದರೆ ಎಲ್ಲ ಸೇರಿಸೋ ಒಂದು ಘಟನೆ ನೆನಪಾಗತ್ತೆ. ಅವರು ತಾವು ಚಾತುರ್ಮಾಸ್ಯ ವ್ರತವನ್ನು ಮುಗಿಸ್ಕೊಂಡು ರಾಯರು ತಾವು ಒಂದು ಕಡೆ ಸಂಚಾರ ಕ್ರಮದಿಂದ ಹೋಗ್ತಾರೆ. ಸಂಚಾರ ಕ್ರಮದಿಂದ ರಾಯಚೂರಿನ ಹತ್ತಿರದ ಒಂದು ಜಾಗಕ್ಕೆ ಬರ್ತಾರೆ. ಕಂದನಾತಿ ಅಂತ ಒಂದು ಗ್ರಾಮ, ಹಳ್ಳಿ, ಅದಕ್ಕೆ ಬಂದಿದ್ದಾರೆ. ಬಂದಾಗ ಅಲ್ಲಿ ವೆಂಕಣ್ಣ ಅನ್ನುವ ಒಬ್ಬ ಚಿಕ್ಕ ಬಾಲಕನನ್ನು ಅವರು ನೋಡ್ತಾರೆ. ಆ ವೆಂಕಣ್ಣನಿಗೆ ದರ್ಶನ ಆಗತ್ತೆ, ರಾಯರ ದರ್ಶನ. ಅವನಿಗೆ ಗುರುರಾಜರು ಅನುಗ್ರಹವನ್ನು ಮಾಡ್ತಾರೆ. ಅವನೊಬ್ಬ ಅನಾಥನಾಗಿ ಇರ್ತಾನೆ ಅಂತ ವರ್ಣಿಸ್ತಾರೆ. ಅನಾಥ, ಬಹಳ ಕಷ್ಟ. ಅವನಿಗೆ ವಿದ್ಯಾಭ್ಯಾಸ ಏನಿಲ್ಲ, ಅವನಿಗೇನು ಆ ಇವು ಏನೂ ಬರಲ್ಲ. ನೋಡಿ, ನಮಗೆ ರಾಘವೇಂದಾರೆ ಪಾಹಿ ಪ್ರಭೋನು ಈ ಅಕ್ಷರ ಮಾಲಿಕಾ ಸ್ತೋತ್ರ ಹೇಳಿದ್ರೆ ನಮ್ಗೆ ಅಕ್ಷರಗಳು ಖಂಡಿತ ಬರುತ್ತೆ ಹೇಳಲಿಕ್ಕೆ, ವಿದ್ಯೆ ಬರುತ್ತೆ ಅನ್ನಲಿಕ್ಕೆ ವೆಂಕಣ್ಣನೇ ನಮಗೆ ಸಾಕ್ಷಿ. ವೆಂಕಣ್ಣ ತಾನು ರಾಯರ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ದೃಷ್ಟಿಗೆ ಬಿದ್ದ. ಹೇಳ್ತಾರಂತೆ ರಾಯರು, ನೋಡು, ನಿನಗೆ ಕಷ್ಟ ಕಾಲ ಬಂದಾಗ ನನ್ನ ನೆನಪಿಸ್ಕೋ, ನಾನು ನಿನ್ನ ರಕ್ಷಣೆಗೆ ನಾನು ಬರ್ತೇನೆ ಅಂತ. ರಾಯರು ನಮಗೆ ಈಗಿನ ಕಾಲದಲ್ಲಂತೂ ಎಷ್ಟು ಜನರಿಗೆ ಅನುಗ್ರಹ ಮಾಡಿದ್ದಾರೆ. ಯಾರ್ಯಾರಿಗೋ ಸ್ವಪ್ನದಲ್ಲಿ ಬಂದು ಅನುಗ್ರಹವನ್ನು ಮಾಡಿ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಎಚ್ಚರಿಸಿ ಕಳಿಸ್ತಾರೆ. ಸಾಕ್ಷಾತ್ ರಾಯರೇ ಕಣ್ಮುಂದೆ ಬಂದು ನಿಂತು ವೆಂಕಣ್ಣನಿಗೆ ಹೇಳ್ತಾರೆ, ನೋಡು, ಕಷ್ಟ ಬಂದಾಗ ನನ್ನ ನೆನಪಿಸ್ಕೋ, ನಾನು ನಿನ್ನ ರಕ್ಷಣೆಗೆ ಬರ್ತೀನಿ ಅಂತ ಆ ಕಾಲದಲ್ಲಿ ನೇರವಾಗಿ ಹೇಳಿದರು. ಸರಿ ಅಂತ ವೆಂಕಣ್ಣ ಸುಮ್ಮನಾದ. ಏನೋ ಗುರುಗಳು ಹೇಳ್ತಾ ಇದ್ದಾರೆ ಅಂತ ಸುಮ್ಮನೆ ಮೌನ ಆದ. ಆಯಿತು ನೋಡಿ, ಇವನಿಗೊಂದು ಪರಿಸ್ಥಿತಿ, ನಿಜವಾಗಿ ಭಯ ಪರಿಹಾರ ಮಾಡಬೇಕು ಅಂತ ರಾಯರೇ ಬರಬೇಕಾಯ್ತು, ಅವ್ರ ಅನುಗ್ರಹ ಆಗಬೇಕಾಗಿತ್ತು. ಅವನಿಗೆ ಇಷ್ಟ ಕೊಟ್ಟರು, ಕಷ್ಟ ಕಳೆದ್ರು ಅಂತ. ಎಲ್ಲದಕ್ಕೂ ಉದಾಹರಣೆ ಆ ವೆಂಕಣ್ಣ. ಏನಾಯಿತು ಅಂದರೆ, ಅವನು ದನಗಳನ್ನು ಕಾಯೋನು, ಹಸು ಕಾಯೋನು ಇವನು ಅಷ್ಟೇ. ಅವನಿಗೇನು ವಿದ್ಯಾಭ್ಯಾಸ ಏನಿಲ್ಲ ಅವನಿಗೆ. ಒಮ್ಮೆ ಕಾಡಿಗೆ ಅಂತ ಹಾಗೇ ಮೇಯಿಸಬೇಕು ಅಂತ ಹಸುಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋದ ವೆಂಕಣ್ಣ ಮಧ್ಯಕ್ಕೆ ಒಬ್ಬನ ಕೈಲಿ ಸಿಕ್ಕಾಕೊಂಡ. ಯಾರು? ಆ ಕಾಲದ ನವಾಬ, ಆ ಕಾಲದ ಆ ರಾಜ. ಅವನು ಆ ರಾಜ ಏನಿದ್ದಾನೆ ಅವನ ಕೈಲಿ ಸಿಕ್ಕಾಕೊಂಡ. ಸಿಕ್ಕಾಕೊಂಡ ಅಂದರೆ ಏನು ಸಿಕ್ಕಾಕೊಳ್ಳಿಕ್ಕಿದೆ? ಹೋಗಿದ್ದು ಕಾಡಿಗೆ, ಮೇಯಿಸ್ತಾ ಇರೋದು ದನಗಳನ್ನು. ಏನು ಅಪರಾಧ ಏನು ಮಾಡಿಲ್ಲ ಪಾಪ ಈ ಹುಡುಗ ಅಂದರೆ ಅದು ಹಾಗಲ್ಲ. ಆ ಕಾಡಿನಲ್ಲಿ ಆ ರಾಜ ಬಂದು ಬಿಡಾರ ಹುಡ್ಕೊಂಡಿದ್ದ. ಮುಂದೆ ಸಂಚಾರ ಮಾಡಬೇಕಾಗಿದೆ, ಕಾಡಿನ ಮಧ್ಯದಲ್ಲಿ ವಿಶ್ರಾಂತಿಯನ್ನು ತಗೊಂಡಿದ್ದಾರೆ. ಆಗ ಆ ರಾಜನ ಕೈಲಿ 2 ಪತ್ರಗಳು ಬಂದುವಂತೆ. ಆ 2 ಪತ್ರ ಓದಬೇಕು. ಒಂದು ದಿಕ್ಕಿನಿಂದ ಬಂತು, ಇನ್ನೊಂದು ದಿಕ್ಕಿನಿಂದ ರಾಜ ಭಟ ತಾನು ಪತ್ರವನ್ನು ತಗೊಂಬಂದು ಕೈಗೆ ಕೊಟ್ಟ, ನವಾಬನ ಕೈಲಿ. ಇವನು ಓದಬೇಕು ಅಂತ ತಗೊಂಡ. ಆ ಪತ್ರವನ್ನು ಬಿಚ್ಚಿದ. ನೋಡ್ತಾನೆ, ಅಕ್ಷರಗಳ ಜ್ಞಾನ ಇವನಿಗೆ ಇಲ್ಲವೇ ಇಲ್ಲ. ಅಂಥ ಪುಣ್ಯಾತ್ಮ ರಾಜ. ಅವನು ವಿದ್ಯಾಭ್ಯಾಸನೇ ಆಗಿಲ್ಲ. ಏನೋ ಆಚೆ ಈಚೆ ಓದೋರು ಯಾರು ಪಕ್ಕಕ್ಕಿದಾರ ಅಂದರೆ ಯಾರೂ ಇರಲಿಲ್ಲ ಅವತ್ತಿನ ದಿವಸ. ಅವ್ರು ಎಲ್ಲೋ ಹೋಗಿದ್ರು, ರಾಜನ ಆ ಮಂತ್ರಿಗಳೆಲ್ಲ ಅಲ್ಲಿ ಇರಲಿಲ್ಲ. ಇವನು ಕಾಡಿನಲ್ಲಿ ಇವನೊಬ್ಬನೇ ಬಂದಿದ್ದ ಸೈನಿಕರ ಜೊತೆಗೆ. ಏನು ಮಾಡಬೇಕು? ಅಕ್ಷರಗಳನ್ನು ಗೊತ್ತೇ ಇಲ್ಲ, ಜ್ಞಾನವೇ ಇಲ್ಲ. ಅಂಥ ಒಬ್ಬ ರಾಜ. ಅಷ್ಟರಲ್ಲಿ ವೆಂಕಣ್ಣ ಬೇರೆ ಸಿಕ್ಕಿದ್ದಾನೆ, ಇವನಿಗೂ ಅಕ್ಷರಗಳ ಜ್ಞಾನ ಇಲ್ಲ. ನಾವೆಲ್ಲ ಅಕ್ಷರ ಮಾಲಿಕಾ ಸ್ತೋತ್ರ ನಾವೀಗ ಕೇಳ್ತಾ ಇದ್ದೀವಿ. ಅಕ್ಷರ ಮಾಲಿಕಾ ಸ್ತೋತ್ರ ಕೇಳಿದರೆ ಏನೇನಾಗುತ್ತೆ ಜೀವನದಲ್ಲಿ ಅನ್ನೋದಕ್ಕೆ ಆ ರಾಜನು ಮತ್ತು ಈ ವೆಂಕಣ್ಣನು ಇಬ್ಬರೂ ಸಾಕ್ಷಿ. ಆದರೆ ರಾಯರ ಅನುಗ್ರಹ ಹೇಗಾಯಿತು ಅನ್ನೋದನ್ನು ಗಮನಿಸಬೇಕಿಲ್ಲಿ. ಅವನ ಹತ್ರ ಬಂದು, ವೆಂಕಣ್ಣನ ಹತ್ರ ಬಂದು ಆ ನವಾಬ ಕೊಡ್ತಾನಂತೆ, ನೋಡು ಬಾಯಿಲಿ ಈ 2 ಪತ್ರ ಏನಿದೆಯಲ್ಲ ಇದನ್ನು ಓದಿ ನಂಗೆ ಸ್ವಲ್ಪ ಏನು ಬರೆದಿದ್ದಾರೆ ಹೇಳು ಅಂತ ಆ ನವಾಬ ಕೇಳ್ತಾನಂತೆ. ರಾಜನಾಗ ಅವನು ಒಬ್ಬ ಪೆದ್ದ. ಇವನು ಕೇಳಬೇಕಾ? ವೆಂಕಣ್ಣ ಬರೀ ಹಸುವನ್ನು ಕಾಯೋನು. ಏನಾಗಬೇಕು ಮುಂದಿನ ಪರಿಸ್ಥಿತಿ? ಅವನು ದಡ ನಡಕ್ತಾ ಇದ್ದಾನೆ. ಭಯ ಅಂದ್ರೇನು? ಮತ್ತೆ ಭಯ. ಇವನು ಓದು ಅಂತ ಹೇಳಿದ್ದಾನೆ. ಹೇಳ್ತಾನೆ, ನೋಡಿ ನನಗೆ ಓದಲಿಕ್ಕೆ ಬರಲ್ಲ, ನನಗೆ ವಿದ್ಯಾಭ್ಯಾಸ ನಾನು ಮಾಡಲಿಲ್ಲ, ಅದಕ್ಕೆ ದನವನ್ನು ಕಾಯ್ಕೊಂಡು ಬಂದಿದ್ದೀನಿ ಅಂತ. ಇಷ್ಟು ಪ್ರಜ್ಞೆನೂ ಇಲ್ವಾ ರಾಜನಿಗೆ? ಗೊತ್ತಾಗಬೇಡವಾ? ಇವನು ಹಸುವನ್ನು ಕಾಯ್ಕೊಂಡು ಬರೋನು ಅಂದರೆ ಇವನು ಎಲ್ಲಿ ಓದಿರ್ತಾನೆ, ಇವನ ಕೆಲಸನೇ ಅಷ್ಟು ಅಂತ ಗೊತ್ತಾಗಬೇಕಾಗಿತ್ತು. ಆದರೆ ರಾಜ ಅವನು ಪೆದ್ದಾನೆ, ಸರಿ ಹೋಯ್ತು. ಅವನಂತಾನೆ, ಇಲ್ಲ ನಾನೊಂದು ವಿಷಯ ಚೆನ್ನಾಗಿ ತಿಳ್ಕೊಂಡಿದ್ದೀನಿ,
ನೀನೊಬ್ಬ ಸದ್ಬ್ರಾಹ್ಮಣ, ಬ್ರಾಹ್ಮಣನಿಗೆ ವಿದ್ಯೆ ಇಲ್ಲ ಅಂದರೆ ಅದು ನಂಬಲ್ಲ ನಾನು. ವಿದ್ಯಾಭ್ಯಾಸ ಚೆನ್ನಾಗಿ ಮಾಡೇ ಇರ್ತೀಯ, ಸುಳ್ಳು ಹೇಳ್ತಾ ಇದೆಯಾ ನೋಡು. 2 ಸಲ ಕೇಳಾಯ್ತು ನಿನ್ನ ಹತ್ರ, 3ನೇ ಸಲಿನೂ ಕೇಳ್ತಾ ಇದ್ದೀನಿ ನೋಡು. ಈ ಪತ್ರದಲ್ಲಿ 2 ಪತ್ರದಲ್ಲಿ ಏನಿದೆ ನೀ ಹೇಳಬೇಕು. ನಿನ್ನನ್ನು ಹೇಳ್ದೆ ಆದರೆ ನಾನು ಬಿಡೋದಿಲ್ಲ ಅಂತ ಅವನು ಹೇಳ್ತಾನಂತೆ ನವಾಬ. ಅದು ಹೇಳಿದ ಕೂಡಲೇ ಅವನಿಗೆ ಇನ್ನೂ ಭಯ ಜಾಸ್ತಿ ಆಯಿತು. ಯಾರು ನನ್ನ ರಕ್ಷಣೆ ಮಾಡೋರು ಈ ಸಂದರ್ಭದಲ್ಲಿ? ಶುರುವಾಯ್ತು ಭಯ. ಇಲ್ಲ ಅಂದರೆ ಅವನು ಹೇಳಿದ ಶಿಕ್ಷೆ ನಿನಗೆ ಖಂಡಿತ, ಬಿಡೋದಿಲ್ಲ ಈಗ ಸೈನಿಕರ ಇದರಿಂದ ಅಂತ. ಅಷ್ಟು ಹೇಳಿದ ಕೂಡಲೇ ಗಾಬರಿಯಿಂದ ಒಲ್ಲೊಳಗಡೆ ರಾಯರ ಚಿಂತನೆ ಶುರು ಮಾಡ್ದ. ಎಲ್ಲಿತ್ತೋ ಏನೋ ಮತ್ತೆ ಅದನ್ನು ಪ್ರೇರಣೆ ಮಾಡಿದರು ರಾಯರು. ನೆನಪಿಸ್ಕೋ, ಕಷ್ಟ ಬಂದಾಗ ನನ್ನ ನೆನಪಿಸ್ಕೋ ಅಂತ ರಾಯರು ಅವತ್ತು ಹೇಳಿದ ಮಾತು ಇವತ್ತು ಫಲ ಕೊಡ್ತಾ ಇದೆ. ಅವ್ನು ನೆನಪಿಸ್ಕೊಳ್ಳಿಕ್ಕೆ ಶುರು ಮಾಡ್ದ. ನೆನಪಿಸ್ಕೊಂಡು ಒಂದು ಸಲ ಕಣ್ಮುಚ್ಚಿ ಶ್ರೀ ರಾಘವೇಂದ್ರಾಯ ನಮಃ ಪಾಹಿ ಪ್ರಭೋ ಆರ್ಯ ಅಂತ ಈ ರೀತಿ ನೆನಪಿಸ್ಕೊಂಡು ತಾನು ಆಗ ಆ ಪತ್ರವನ್ನು ನೋಡ್ತಾನೆ. ದಡ 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 ಓದ್ತಾನೆ. ಆ ಓದಿದ ಸುದ್ದಿ ಕೇಳಿ ಸಂತೋಷ ಆಗ್ಬಿಡುತ್ತೆ ನವಾಬನಿಗೆ. ಇವನು ಓದಿದ ಶೈಲಿ ಇರಲಿ, ಆ ಓದಿದ ಏನು ವಿಷಯ ಓದ್ದ ಕೇಳಿ. ಮೊದಲನೇ ವಿಷಯ, ಅವರು ಯುದ್ಧಕ್ಕೆ ಅಂತ ಇನ್ನೊಂದು ಕಡೆ ಹೋಗಿದ್ರು, ಇವರು ಗೆದ್ದಿದ್ದಾರೆ ಅಂತ ವಿಜಯ ವೈಭವ ಗೆದ್ದಿರೋವಂಥದ್ದನ್ನು ಮೊದಲನೇ ಪತ್ರದಲ್ಲಿ ಓದ್ತಾನೆ. 2ನೇ ಪತ್ರದಲ್ಲಿ ಆ ನವಾಬನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ, ಗರ್ಭಿಣಿಯಾಗಿದ್ದವಳು ತಾನು ಈಗ ಗಂಡು ಮಗುವನ್ನು ಹೆತ್ತಿದ್ದಾಳೆ ಅಂತ ಈ ವಿಷಯವನ್ನು ತಾನು ಓದ್ತಾನೆ. ಸಂತೋಷವೋ ಸಂತೋಷ. ಈ ಕಡೆ ತನ್ನ ರಾಜನಾಗಿ ಒಬ್ಬ ವೀರ್ಯ ವಿಜಯವನ್ನು ಪತಾಕೆಯನ್ನು ಹಾರಿಸಿದ್ದಾನೆ, ಮತ್ತೊಂದು ಕಡೆ ತನ್ನ ಗರ್ಭಿಣಿಯಾದ ಹೆಂಡತಿ ಗಂಡು ಮಗವನ್ನು ಹೆತ್ತಿದ್ದಾಳೆ, ವಂಶೋದ್ಧಾರಕ ಹುಟ್ಟಿದ್ದಾನೆ ಅಂತ. ಇನ್ನು ಈ 2 ಸಂತೋಷವನ್ನು ಅವನು ಅನುಭವಿಸಿದ ಮೇಲೆ ರಾಜ ಹೇಳ್ತಾನೆ, ನೋಡು ನಿನಗೆ ಈಗಲೇ ನಿನಗೆ ಉನ್ನತ ಸ್ಥಾನ ತಗೋ ಅಂಥೇಳಿ ಕರ್ಕೊಂಡು ಹೋಗಿ ದಿವಾನನನ್ನಾಗೇ ಮಾಡಿಬಿಡ್ತಾನೆ ಅವನ ತನ್ನ ರಾಜ್ಯದಲ್ಲಿ. ಎಂಥ ಪದವಿ! ಇವರಿಗೆ ಅಜ್ಞಾನ ಕಳೀತು, ಅವನಿಗೂ ನಿಜವಾಗಿ ರಾಜನ ಕೊನೆವರೆಗೂ ಅಜ್ಞಾನ ಕಳೀಲಿಲ್ಲ, ಅವನು ಯಾಕೆ ಓದ್ಲಿಕ್ಕೆ ಬರಲಿಲ್ಲ. ಆದರೆ ಇಂಥ ಒಬ್ಬ ದಿವ್ಯವಾದ ಅಕ್ಷರಗಳನ್ನು ತಿಳ್ಕೊಂಡಿರೋ ಒಬ್ಬ ವಿದ್ವಾಂಸ ವೆಂಕಣ್ಣ ತಾನು ಸಿಕ್ಕದ. ಅವನಿಗೆ ಸಕಲ ಶಾಸ್ತ್ರಗಳ ಅಭ್ಯಾಸ ಅವತ್ತಿನ ದಿವಸ ಆಗೋಯ್ತು. ರಾಯರ ಅನುಗ್ರಹ ಒಂದೇ ಕ್ಷಣದಲ್ಲಿ. ಅದು ಜನ್ಮಾಂತರದ ಯೋಗ್ಯತೆ ಆ ವೆಂಕಣ್ಣನದ್ದು ಎಲ್ಲ ಸ್ಫುರಣೆ ಆಯಿತು. ನಂತರ ಮುಂದಕ್ಕೆ ರಾಜ್ಯಕ್ಕೆ ಕರ್ಕೊಂಡು ಹೋದ. ದಿವಾನಗಿರಿ ಪಟ್ಟನೂ ಆಯಿತು. ಮುಂದೆ ಎಲ್ಲ ವೈಭವದ ಜೀವನ ಆ ವೆಂಕಣ್ಣ ಅನುಭವಿಸ್ತಾನೆ. ಅಂಥ ವೆಂಕಣ್ಣ ತಾನು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಬೇಕಲ್ಲ, ಏನೂ ಬರದೇ ಇರೋ ನನಗೆ ವಿವಾಹನೂ ಆಯಿತು, ಎಲ್ಲವೂ ಆಯಿತು, ಎಲ್ಲವೂ ಗುರುಗಳ ಅನುಗ್ರಹ ಅಷ್ಟೇ. ಸಂಕಟ ಬಂದಾಗ ರಾಯರನ್ನು ಸ್ಮರಣೆ ಮಾಡಿದರೆ ಎಂಥ ಕಷ್ಟದಿಂದಲೂ ಭಯದಿಂದಲೂ ಪರಿಹಾರ ಆಗತ್ತೆ ಅನ್ನೋದಕ್ಕೆ ನಮ್ಮ ವೆಂಕಣ್ಣನೇ ಸಾಕ್ಷಿ. ಹೀಗೆ ಅವನಿಗೆ ಇಷ್ಟವನ್ನು ನೆರವೇರಿಸಿದರು, ಕಷ್ಟಗಳನ್ನು ಪರಿಹರಿಸಿದರು. ಮತ್ತೆ ಮತ್ತೆ ಭಯಗಳು ಜೀವನದಲ್ಲಿ ಬಂದದ್ದನ್ನೆಲ್ಲ ಅವರು ಪರಿಹರಿಸಿದರು. ಆಮೇಲೆ ಎಂದಿಗೂ ಅವನು ಮರಿಡೇ ಇಲ್ಲ. ಆವತ್ತಿನ ದಿವಸ ಓದಲಿಕ್ಕೆ ಶುರು ಮಾಡಿದವನು. ಇಂಥ ವಿಶೇಷ ಅನುಗ್ರಹವನ್ನು ಮಾಡೋ ರಾಯರು ಸದಾ ನಮಗೆ ಸ್ಮರಣೀಯರು. ಅಂಥ ಈ ರಾಯರ ಈ 2 ಭಾವಪೂರ್ಣವಾದಂತಹ ಪದ್ಯಗಳನ್ನು ಇಲ್ಲಿಯವರೆಗೆ ನಾವು ಶ್ರವಣ ಮಾಡಿ ಮುಂದಕ್ಕೆ ನಾವು ಇನ್ನೊಂದು ಭಾಗಕ್ಕೆ ಹೋಗೋಣ. ಮುಂದಿನ ಭಾಗ ಉಕಾರ ಮತ್ತು ಊಕಾರಗಳ ಚಿಂತನೆ. ಈ ರೀತಿ ಮೊದಲಿಂದ ನೆನಪಿಸ್ಕೊಳ್ಳಿ. ಅಜ್ಞಾನ ನಾಶ ಅಕಾರದಿಂದ, ಆಕಾರದಿಂದ ಆನಂದ ಪ್ರಾಪ್ತಿ, ಈಕಾರ ಒಂದಿಂದ ರಾಯರು ನೆನಪಿಸ್ಕೊಂಡ್ರೆ ಇಷ್ಟ ಪ್ರಾಪ್ತಿ, ಈ ಅಂತ ಹೇಳಿದ್ರೆ ನಿಮ್ಮ ಧ್ಯಾನದಿಂದ ಭಯ ಪರಿಹಾರ, ಊ ಅಂದರೆ ಉಗ್ರವಾದ ಪಿಶಾಚಾದಿಗಳ ಪರಿಹಾರ, ಮತ್ತು ತಂತ್ರಗಳು ಯಂತ್ರಗಳು ಏನೇನು ನಮ್ಮ ಮೇಲೆ ಪ್ರಯೋಗ ಆಗಿರಬಹುದು ಅದೆಲ್ಲದರ ಪರಿಹಾರ ಈ ಪದ್ಯಗಳಿಂದ ನಮಗೆ ಆಗುತ್ತೆ. ಊರ್ಜ ಒಳ್ಳೆ ತೇಜಸ್ವಿಯಾದ ಪೂರ್ಣವಾದ ಕೃಪೆ ನಮಗೆ ಊಕಾರದ ಪದ್ಯಗಳನ್ನು ಕೇಳೋದ್ರಿಂದ ಆಗುತ್ತೆ. ಅಂಥ ಸುಂದರವಾದ ಪದ್ಯಗಳನ್ನು ಈಗ ಮುಂದೆ ನಾವು ಗಾಯನದ ಮುಖಾಂತರ ಕೇಳೋಣ ಅಂತ ಹೇಳ್ತಾ ಇದ್ದೇವೆ. ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರ ಬಳಿ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಶ್ರೀ ಕೃಷ್ಣಾವಧೂತರು ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅದನ್ನು ಆಚಾರ್ಯರು ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಪದ್ಯಗಳನ್ನು ಈಗ ಶ್ರವಣ ಮಾಡೋಣ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಉಗ್ರಂ ಪಿಶಾಚಾದಿಕಂ ದ್ರಾವಯಿತ್ವಾಶು ಸೌಖ್ಯಂ ಜನಾನಾಂ ಕರೋಷಿ ಶಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ.
ऊर्जत्कृपापूरपाथो निधे मंक्षुतुष्टोऽनुगृह्णासि भक्तान् विभो श्रीराघवेन्द्रार्य 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 पाहि प्रभो श्रीराघवेन्द्रार्ಯ ಪಾಹಿ ಪ್ರಭೋ. ಇಲ್ಲಿಯವರೆಗೆ ನಾವು ಈ ಊಕಾರದ ಮತ್ತು ಉಕಾರದ 2 ಪದ್ಯಗಳನ್ನು ನಾವು ಶ್ರವಣ ಮಾಡಿದ್ವಿ. ಎಷ್ಟು ಸುಂದರವಾಗಿ ಅದನ್ನು ಕೇಳ್ತಾ ಇದ್ದರೆ ಅಷ್ಟು ಆನಂದ ಆಗುತ್ತೆ. ಅದನ್ನು ಸುಂದರವಾಗಿ ಈಗ ಪ್ರಸ್ತುತಿಯನ್ನು ಪಡಿಸಿದು. ಉಗ್ರಂ ಪಿಶಾಚಾದಿಕಂ ದ್ರಾವಯಿತ್ವಾಶು. ಉಗ್ರ, ನಮಗೆ ಪಿಶಾಚಿಗಳ ಬಾಧೆ ಜಾಸ್ತಿ ಆಗಿಬಿಟ್ಟಿದೆ ಲೋಕದಲ್ಲಿ. ಪಿಶಾಚಗಳು ಅಂದರೆ ಎಲ್ಲೋ ನಮಗೆ ಕಿವಿಗೆ ಕೇಳಿಸ್ದೇ ಇರೋ ಪಿಶಾಚಿಗಳು, ಕಣ್ಣಿಗೆ ಕಾಣಿಸ್ದೇ ಇರೋ ಪಿಶಾಚಿಗಳು ಅಂತ ಅಲ್ಲ. ಕಣ್ಣಿಗೆ ಕಾಣಿಸುವಂಥದ್ದೇ, ಕಿವಿಗೆ ಕೇಳಿಸುವಂಥದ್ದೇ ಪಿಶಾಚಗಳೆಲ್ಲ ಕಣ್ಣು ಮುಂದೆನೇ ಇವೆ. ಯಾವುದು ಅಂದರೆ ನಮಗೆ ಅನೇಕ ಜನರುಗಳೇ ಕಷ್ಟ ಆಗಿಬಿಟ್ಟಿದ್ದಾರೆ. ಈಗ ಎಲ್ಲ ಪಿಶಾಚಿಗಳ ಥರ ಅನ್ನಿಸ್ತಾ ಇದೆ. ಅಷ್ಟಷ್ಟು ಕಷ್ಟಗಳ ಬಾಧೆ ಇರಲಿ ಬಿಡಿ. ಕೆಲವು ಕಡೆ ಅಂತೂ ಆ ಪಿಶಾಚಗಳ ಬಾಧೆ ಹೇಗಿರುತ್ತೆ ಅಂದರೆ ಕೆಲವರು ಮೈ ಮೇಲೆಲ್ಲ ಪಿಶಾಚಗಳೆಲ್ಲ ಹೊಕ್ಕೊಳ್ತಾ ಇರುತ್ತೆ. ಮಾನಸಿಕ ಅಸ್ವಸ್ಥರಾಗಿರ್ತಾರೆ. ಕೆಲವು ಸಲ ಏನೇನೋ ಪ್ರಯೋಗಗಳು ಕೂಡ, ಕ್ಷುದ್ರ ತಂತ್ರಗಳೆಲ್ಲ ನಡೆದು ಹೋಗಿರುತ್ತೆ. ಅಂಥ ಸಂದರ್ಭದಲ್ಲೆಲ್ಲ ನಾವು ಹೇಗೆ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂದರೆ, ನೀವು ಯಾರನ್ನೂ ನೆನಪಿಸ್ಕೊಳ್ದೇ ಇದ್ರೂ ಚಿಂತೆ ಇಲ್ಲ, ರಾಯರನ್ನು ಮಾತ್ರ ಕೈ ಬಿಡಬೇಡಿ. ರಾಯರನ್ನು ನೀವು ನೆನಪಿಸ್ಕೊಳ್ಳಿ. ಎಂಥ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ನೀವು ಅದರಿಂದ ಮುಕ್ತಾಯವನ್ನು ಪಡಿತೀರಿ ಅನ್ನೋ ಒಂದು ಭಾವವನ್ನು ನಮಗೆ ಇಲ್ಲಿ ತುಂಬಿಸ್ತಾ ಇದ್ದಾರೆ ಶ್ರೀ ಕೃಷ್ಣಾವಧೂತರು. ಇಲ್ಲಿ ಹೇಳ್ತಾ, ಉಗ್ರಂ ಪಿಶಾಚಾದಿಕಂ ದ್ರಾವಯಿತ್ವ. ಬೇಗ ಬೇಗ ನಿಮಗೆ ಆ ಪಿಶಾಚಾದಿಗಳ ಬಾಧೆ ದೂರ ಓಡಿ ಹೋಗುತ್ತೆ. ಜನರಿಗೆ ಸೌಖ್ಯವನ್ನು ನೀಡ್ತಾರೆ, ಸುಖ, ಒಳ್ಳೆಯ ನೆಮ್ಮದಿಯನ್ನು ರಾಯರು ಕರುಣಿಸ್ತಾರೆ. ಅಂಥ ರಾಯರೇ, ಕೃಪಾಶಾಲಿಗಳೇ, ಪೂಜ್ಯರೇ, ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಈ 5ನೆಯ ಪದ್ಯದಲ್ಲಿ. ಮುಂದೆ 6ನೆಯ ಪದ್ಯದಲ್ಲಿ ಊರ್ಜತ್ ಕೃಪಾಪೂರ ಪಾಥೋನಿಧೆ. ಊರ್ಜತ್ ಅಂದರೆ ಉತ್ಕೃಷ್ಟ ಕೃಪೆ. ನಿಮಗೆ ಕಾರುಣ್ಯ ನೀವೇನು ಮಾಡ್ತೀರಲ್ಲ ಅದು ಬಹಳ ದೊಡ್ಡದು. ಯಾಕೆ ನಿಮಗೆ ನಮ್ಮವರು ಬೇರೆಯವರು ಅಂತ ಹಾಗೆ ಭಾವನೆ ಇಲ್ಲ. ಎಲ್ಲ ರೀತಿ, ಎಲ್ಲ ಪಂಗಡದವರಿಗೆ, ಅದು ಇಂಥವರು ಅಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಯಾರ್ಯಾರು ಇನ್ನೂ ಕೂಡ ಬೇರೆ ಬೇರೆಯವರು ಇದ್ದಾರೆ, ಎಲ್ಲ ಸಮಗ್ರ ಜನರ ಮೇಲೆ ನಿಮಗೆ ಅತ್ಯಂತ ಕೃಪೆ ಏನಿದೆ, ಆ ಕೃಪಾ ಸಮುದ್ರ ನೀವು ಅಂತ ಹೇಳ್ತಾರೆ. ಸಮುದ್ರದಷ್ಟು ಕೃಪೆ ಇದೆ. ಸಮುದ್ರದಷ್ಟು ಕೃಪೆ ಇರೋ ನೀವು ನಮಗೆ ಅಲ್ಪ ಸ್ವಲ್ಪ ಸಮಸ್ಯೆ ಬಂದಾಗ ಅನುಗ್ರಹ ಮಾಡದೇ ಇರ್ತೀರಾ. ತುಷ್ಟಃ ಅನುಗೃಹಾಸಿ ಭಕ್ತಾನ್. ಭಕ್ತರನ್ನು ಸಂತೋಷಪಡಿಸಿ ಅವರಿಗೆ ಅನುಗ್ರಹವನ್ನು ಮಾಡುವಂಥ ದೊಡ್ಡ ಸ್ವಭಾವ ನಿಮ್ಮದು ರಾಯರೇ. ಶ್ರೀ ರಾಘವೇಂದ್ರಾರ್ಯ, ಶ್ರೀ ರಾಘವೇಂದ್ರಾರ್ಯ ಪೂಜ್ಯರೇ. ಆರ್ಯ ಅಂದರೆ ಪೂಜ್ಯರು ಅಂತ ಅರ್ಥ. ಅಂಥ ಶ್ರೀ ರಾಘವೇಂದ್ರ ಎಂಬ ಪೂಜ್ಯರೇ, ಪ್ರಭುಗಳೇ, ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೃಷ್ಣಾವಧೂತರು ತಾವು ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅಂತೂ ಉಕಾರ ನೆನಪಾದರೆ ಉಗ್ರ ಪಿಶಾಚಾದಿಗಳ ಬಾಧೆ ಪರಿಹಾರ ಆಗುತ್ತೆ. ಅಂದರೆ ಊರ್ಜ, ಪೂರ್ಣವಾದ ಉತ್ಕೃಷ್ಟವಾದ ಕೃಪೆ, ರಾಯರ ಕೃಪೆ ಅದು ನಮ್ಮ ಮೇಲೆ ಆಗತ್ತೆ. ಅಂಥ 2 ಸುಂದರವಾದ ಪದ್ಯಗಳನ್ನು ನಮಗೆ ಕೃಷ್ಣಾವಧೂತರು ಮಾಡಿಕೊಟ್ಟಿದ್ದಾರೆ. ಕೃಷ್ಣಾವಧೂತರೇ ಇಲ್ಲಿ ಹೇಳ್ತಾರೆ, ಶ್ರೀ ರಾಘವೇಂದ್ರ ತಂತ್ರ ಇದು ಸಾಮಾನ್ಯ ಗ್ರಂಥ ಅಲ್ಲ. ರಾಯರೇ ತಾಮ್ರದ ತಗಡಿನಲ್ಲಿ ಸಂಸ್ಕೃತದಲ್ಲಿ ಬರೆದ ಆ ತಾಮ್ರದ ತಗಡನ್ನು ಕೊಟ್ಟು ತಾವು ರಾಯರು ಮಂತ್ರಾಕ್ಷತೆಯನ್ನು ಇಟ್ಟು ಕೃಷ್ಣಾವಧೂತರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅಂಥ ಸುಂದರವಾದ ತಾಮ್ರದ ತಗಡಿನಲ್ಲಿರೋದು ಏನೇನಿದೆ ಅದನ್ನೆಲ್ಲ ನಮಗೆ ಈ ರಾಘವೇಂದ್ರ ತಂತ್ರದಲ್ಲಿ ಉಲ್ಲೇಖ ಮಾಡಿದ್ದುಂಟು. ರಾಯರು ಯಂತ್ರವನ್ನು ರಚನೆ ಮಾಡೋ ಬಗೆ ಹೇಗೆ, ತಂತ್ರ ಅಂದರೆ ಏನು, ಎಲ್ಲವನ್ನು ರಾಯರೇ ಸ್ವಯಂ ಹೇಳಿದ್ದಾರೆ. ಆದ್ದರಿಂದಲೇ ನಮಗೆ ರಾಘವೇಂದ್ರ ತಂತ್ರ ಓದಿ ಯಂತ್ರಗಳನ್ನು ಮಾಡೋ ಕ್ರಮನೂ ನಾವು ತಿಳ್ಕೊಳ್ಬೋದು. ಯಂತ್ರ ಅಂದರೆ ತ್ರಿಕೋಣಾಕಾರ, ಟ್ರಯಾಂಗಲ್ ಆಗಿ ಬರೋದು, ಮಧ್ಯದಲ್ಲಿ ಒಂದು ಮಂತ್ರ ಬರೀಬೇಕು, ಸುತ್ತಲೂ ಒಂದು ಚೌಕಾಕಾರ, ಹೀಗೆಲ್ಲ ಸುಮಾರು ಪದ್ಧತಿಗಳೆಲ್ಲ ಇದೆ. ಅದನ್ನೆಲ್ಲ ನಾವು ಮುಂದಿನ ಸಂಚಿಕೆಗಳಲ್ಲಿ ವಿಶೇಷವಾಗಿ ನಾವು ಅವಶ್ಯವಾಗಿ ನೋಡೋಣ. ಮುಂದಿನ ಸಂಚಿಕೆಗಳಲ್ಲಿ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವಶ್ಯಾಕರ್ಷಣ ವಿದ್ವೇಷ ಮಾರಣೋಚ್ಚಾಟನ ಪ್ರದಂ ಸ್ತಂಭನಂ ಶತ್ರುವಚಸಾಂ ಪ್ರತ್ಯರ್ಥೀಕೃತ ಕರ್ಮಣಾಂ. ಯಾರಾದರೂ ವಶೀಕರಣವನ್ನು ಮಾಡಿದರೆ, ಅಂದರೆ ತಂತ್ರಗಳು ನಡೆದಿದ್ರೆ, ದ್ವೇಷ, ಮಾರಣ, ಉಚ್ಚಾಟನ, ಯಾವ್ಯಾವ ರೀತಿಯ ಪ್ರಯೋಗಗಳಾಗಿರುತ್ತೋ, ಆದರೆ ಎಲ್ಲದಕ್ಕೂ ಪರಿಹಾರ ಅದು ರಾಘವೇಂದ್ರ ತಂತ್ರದಲ್ಲಿದೆ. ಶತ್ರುಗಳ ಸ್ತಂಭನ,
ಎಷ್ಟೋ ಬಾರಿ ಮಾತನಾಡಲಿಕ್ಕೆ ಆಗಲ್ಲ, ಆ ರೀತಿ ಮಾಡಿಬಿಡ್ತಾರೆ. ಏನೇನೋ ತೊಂದರೆಗಳನ್ನು ಮಾಡುವಂಥ ಹೋಮಗಳು ನಡೆಸ್ಬಿಡ್ತಾರೆ, ಏನೇನೋ ಆಗೋಗುತ್ತೆ ಎಡವಟ್ಟುಗಳು. ಜೀವನದಲ್ಲಿ ಆಗುವ ಎಲ್ಲ ಎಡವಟ್ಟುಗಳ ಪರಿಹಾರ ಯಂತ್ರ ತಂತ್ರ ಪ್ರಶಮನಂ ಅಂತ ಹೇಳ್ತಾರೆ. ರಾಘವೇಂದ್ರ ತಂತ್ರ ಹಿಡಿದ್ರೆ ಯಂತ್ರ ತಂತ್ರ ಏನೇನು ಹಿಡಿದಿರಲಿ ನಿಮ್ಮ ಮೇಲೆ ಅದೆಲ್ಲ ಪರಿಹಾರ ಆಗತ್ತೆ. ರಾಯರು ಅಲ್ಲಿ ಬಂದು ಸನ್ನಿಹಿತರಾಗ್ತಾರೆ, ಯೋಚನೆ ಮಾಡಬೇಡಿ ಅಂತ ಅನುಗ್ರಹವನ್ನು ಮಾಡ್ತಾರೆ ರಾಯರು ಅಂತ ನಮಗೆ ಇಲ್ಲಿ ಕೃಷ್ಣಾವಧೂತರು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಊರ್ಜತ್ ಕೃಪಾಪೂರ, ಅದು ಕೃಪಾ ಸಮುದ್ರ ಎಷ್ಟು ಅಂದರೆ ನಮಗೆ ಸಮುದ್ರ ಹರಿಸೋದಿರಲಿ. ಒಂದು ಸಂದರ್ಭದಲ್ಲಿ ರಾಯರ ಜೀವನ ಚರಿತ್ರೆಯಲ್ಲಿ ಒಂದು ಘಟನೆ ಬರುತ್ತೆ. ಆ ಘಟನೆಯನ್ನು ಕೇಳಿದ ಕೂಡಲೇ ನಿಜವಾಗಲೂ ದೊಡ್ಡ ಕೃಪಾ ಸಮುದ್ರವನ್ನೇ ಹರಿಸಿದಾರಪ್ಪ ಅಂತ. ಯಾಕೆ ಅಂದರೆ ತಂಜಾವೂರಿನ ರಾಜನ ಘಟನೆ ಒಂದು ಹೇಳ್ತಾರೆ. ಇವರು ಕುಂಭಕೋಣದಲ್ಲಿ ಇರ್ತಾರೆ ರಾಘವೇಂದ್ರ ಸ್ವಾಮಿಗಳು. ತಂಜಾವೂರಿನ ರಾಜ ಬರ್ತಾನೆ. ಅವನ ಹೆಸರು ವಿಜಯರಾಘವ ಅಂತ ಒಬ್ಬ ರಾಜ. ಅವನು ಬಂದು ತುಂಬ ಕಾಲನ್ನು ಹಿಡಿದು ಬಿಡ್ತಾನೆ, ರಾಯರ ಕಾಲುಗಳನ್ನು. ಯಾಕೆಂದರೆ ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ, ನಮ್ಮ ಪೂರ್ವಜರೆಲ್ಲ ನಿಮ್ಮನ್ನೇ ನಂಬಿದ್ದು, ಅಯ್ಯೋ ಏನಾಯಿತು ನಿಮಗೆ ರಾಜರೇ ಏನಾಯಿತು ಅಂತ ರಾಯರು ಕೇಳಿದಾಗ ಆಗ ಇವನು ವಿಜಯರಾಘವ ಹೇಳ್ತಾನೆ, ಆ ರಾಜ, ಏನಿಲ್ಲ ಸ್ವಾಮಿ, ನಮ್ಮ ಸ್ಥಳದಲ್ಲಿ ಭೀಕರ ಕ್ಷಾಮ ಬಂದ್ಬಿಟ್ಟಿದೆ, ಕ್ಷಾಮಕಾಲ ಎಲ್ಲ ಬರದಾಗೋಗಿದೆ, ನನ್ನ ರಾಜ ಭಂಡಾರ ಎಲ್ಲ ಖಾಲಿ ಆಗ್ತಾ ಹೋಗಿದೆ, ಧಾನ್ಯಗಳು ಏನೇನಿತ್ತು ಬಂಗಾರ ಎಲ್ಲ ಮಾರಿ ಮಾರಿ ಪ್ರಜೆಗಳನ್ನು ಪೋಷಣೆ ಮಾಡ್ತಾ ಇದ್ದೀನಿ, ಆದರೂ ಯಾಕೋ ಮಳೆ ಇಲ್ಲ ಬೆಳೆ ಇಲ್ಲ, ಎಲ್ಲ ಹಾನಿ ಆಗೋಗಿದೆ. ಇಷ್ಟು ಕ್ಷಾಮಕಾಲ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಜೆಗಳನ್ನು ನಾನು ನೋಡ್ಕೊಂಡಿದ್ದೀನಿ ಅಂತ. ತುಂಬ ಉತ್ತಮ ರಾಜ, ಪ್ರಜೆಗಳಿಗೋಸ್ಕರ ಇಷ್ಟು ತಾನು ಕಷ್ಟಪಟ್ಟಿದ್ದಾನೆ. ತನ್ನ ಮನೆಯಲ್ಲಿದ್ದದ್ದನ್ನು ಎಲ್ಲವೂ ಕೂಡ ಮಾರಿಬಿಟ್ಟ ಆ ರಾಜ. ಇಷ್ಟೆಲ್ಲ ಆಗಿ ಇನ್ನು ಮುಂದೆ ನನ್ನ ಕೈಲಿ ನನ್ನ ಪ್ರಜೆಗಳ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ನಿಮ್ಮ ಪೂರ್ಣ ಕೃಪೆಯನ್ನು ತೋರಿಸಿ ಅಂತ. ಅದನ್ನು ನೆನಪಿಸುವಂತೆ ಈ ಪದ್ಯ ಇದೆ. ಊರ್ಜತ್ ಕೃಪಾಪೂರ ಅಂತ ಹೇಳ್ತಾರೆ. ಇಂಥ ಕೃಪೆಯನ್ನು ಪೂರ್ಣ ಮಾಡಿದ್ರಂತೆ ರಾಯರು. ಹೇಗೆ ಮಾಡಿದರು ಅಂದರೆ, ನೀವು ಯೋಚನೆ ಮಾಡಬೇಡಿ, ಒಂದು ನಿಮಿಷ ಅಂಥೇಳಿ ಧ್ಯಾನ ದೃಷ್ಟಿಗೆ ಹೋದ್ರಂತೆ ರಾಯರು. ಧ್ಯಾನ ಮಾಡ್ತಾ ಮಾಡ್ತಾ ಅಲ್ಲಿವರೆಗೆ ಗೊತ್ತಾಯಿತು, ಓಹೋ ಇದು ಬೇಗ ಕಳೆಯುವಂಥದ್ದಲ್ಲ ಈ ಕ್ಷಾಮ, ಏನೋ ಒಂದು ಅನಾಚಾರ ನಡೆದಿದೆ, ಅನಿವಾರ್ಯ. ಏನು ಮಾಡಬೇಕು? ಕರ್ಮಕ್ಕನುಗುಣವಾಗಿ ಅನೇಕ ವರ್ಷಗಳ ಕಾಲ ಕ್ಷಾಮ ಈ ಸ್ಥಳದಲ್ಲಿ ಇದ್ದೇ ಇದೆ. ಅಷ್ಟು ವರ್ಷ 12 ವರ್ಷ ಕ್ಷಾಮ ಕಾಲ ಇದೆ ಅಂದರೆ 12 ವರ್ಷ ಏನು ಮಾಡಬೇಕು? ಕ್ಷಾಮ ಬಂದರೆ ಒಂದು 2-3 ತಿಂಗಳಿಗೆ ನಮಗೆ ತಡ್ಕೊಳ್ಳಿಕ್ಕೆ ಆಗಲ್ಲ. ಏನೋ ಒಂದು ಸರಿಯಾಗಿ ನೀರೋ ಅಥವಾ ಇನ್ನೊಂದು ವ್ಯವಸ್ಥೆ ಆಗದೇ ಇದ್ದರೆ 12 ವರ್ಷ ಕಾಯೋದು ಹೇಗೆ? ಅವತ್ತು ರಾಯರಿದ್ದರು, ಬದುಕೊಂಡ ರಾಜ. ಏನು ಮಾಡ್ತಾರೆ ರಾಯರು? ಯೋಚನೆ ಮಾಡಬೇಡಿ, ನಾನು ಬರ್ತೇನೆ ಅಂತ ಬರ್ತಾರೆ. ಸನ್ಯಾಸಿಗಳು ಬಂದವರು ಏನು ಮಾಡ್ತಾರೆ? ಬಂದು ಜಪ ಮಾಡ್ತಾ ಕೂತ್ಕೊತಾರೆ ಅಂತ. ಹಾಗಲ್ಲ, ಬರಬೇಕಾದ್ರೆ ತಮ್ಮ ಮಠದ ಆಸ್ತಿ ಪಾಸ್ತಿಗಳು ಏನೇನಿತ್ತು, ಎಷ್ಟೆಷ್ಟು ಅವರಿಗೆ ಸಂದ ಆ ರಾಜ ಭಂಡಾರದಿಂದ ಬಂದ ವೈಭವದ ಏನೇನು ವಸ್ತುಗಳಿದ್ದು ಆ ಎಲ್ಲ ವಸ್ತುಗಳನ್ನು ಕೊಟ್ಬಿಡ್ತಾರಂತೆ ರಾಜನಿಗೆ. ಅಷ್ಟೇ ಅಲ್ಲ, ತಮ್ಮ ಮಠದ ಕಾಣಿಕೆಗಳೇನೇನು ಜನರಿಂದ ಬಂದು ಅದೆಲ್ಲ ಜನರಿಗೋಸ್ಕರ ಅಂತ ವಿನಿಯೋಗ ಮಾಡ್ತಾರೆ. ಎಂಥ ಕೃಪಾಶಾಲಿಗಳು ರಾಯರು. ತಮಗೆ ಯಾವುದು ತಮ್ಮ ಮಠಕ್ಕೆ ತಮಗೆ ಅಂತ ಇಟ್ಕೊಳ್ಳೋರಲ್ಲ, ತಮಗೆ ಬಂದದ್ದನ್ನು ನೀವು ತಗೊಳ್ಳಿ ಅಂತ. ಇದರಿಂದ ನಮಗೇನಾಗಬೇಕೆಲ್ಲ ಪ್ರಜೆಗಳಿಗೋಸ್ಕರ ಅನ್ನುವ ಭಾವನೆಯಿಂದ ರಾಯರು ತಾವು ಎಲ್ಲ ರಾಜನಿಗೆ ಕೊಟ್ಬಿಡ್ತಾರೆ. ಕೊನೆಗೆ ಒಂದು ಕಡೆ ಹೋಗ್ತಾರೆ, ತಮ್ಮ ಕೊಠಡಿಯಲ್ಲೆಲ್ಲ ಈ ಧಾನ್ಯಗಳೆಲ್ಲ ರಾಶಿ ತುಂಬಿರುತ್ತೆ, ಅದನ್ನು ಕೊಟ್ಟು ಕಳಿಸ್ತಾರೆ ಎಲ್ಲ ರಾಜನಿಗೆ. ಇದೆಲ್ಲ ಆಗಿ ಸರಿ ನಮ್ಮ ಕೆಲಸ ಮುಗೀತು ಅಂತ ವಾಪಸ್ ಹೊರಡಲಿಲ್ಲ. ಅಷ್ಟರಿಂದ 12 ವರ್ಷ ಆಗುತ್ತಾ? ಸಾಧ್ಯ ಇಲ್ಲ. ಆಗ ರಾಯರು ನಾನೇ ಇಲ್ಲೇ ಇರ್ತೀನಿ ವಾಸ ಮಾಡಿ ಅಂತ ಅಲ್ಲೇ ಬರ್ತಾರೆ ತಂಜಾವೂರಿಗೆ. ಕುಂಭಕೋಣದಲ್ಲಿದ್ದವರು ತಂಜಾವೂರಿಗೆ ಬಂದು ಅಲ್ಲಿ ನೆಲೆಸ್ತಾರೆ ರಾಯರು. ತಂಜಾವೂರಿನಲ್ಲಿ ಸುಮಾರು ಅಷ್ಟು ವರ್ಷಗಳ ಕಾಲ ರಾಜನ ಜೊತೆಗಿರ್ತಾರೆ. ಜೊತೆಗಿದ್ದು ಹೇಗೆ ಸಲಹುತ್ತಾರೆ ಅಂದರೆ, ರಾಯರು ಕೊಟ್ಟಿದ್ದು ಮಠದ ಭಂಡಾರದ್ದೇನೇನಿತ್ತು ವಸ್ತುಗಳು ಎಲ್ಲ ಖಾಲಿ ಆಗೋಗಿದೆ. ಎಲ್ಲ ಖಾಲಿ ಆದಮೇಲೆ ಮತ್ತೇನು ಮಾಡಬೇಕು? ಒಂದು 5-6 ದಿವಸ ಅಷ್ಟೇ ಉಳಿದಿದೆ. ಈ 5-6 ದಿವಸಗಳಲ್ಲಿ ಏನು ಮಾಡಬೇಕು? ಮುಂದೆ ಮತ್ತೆ ಕ್ಷಾಮಕಾಲ ಹಾಗೇ ಇದೆ, ಏನು ಮಾಡಬೇಕು? ಪ್ರಜೆಗಳಿಗೆ ಏನು ಉತ್ತರ ಹೇಳಬೇಕು? ಅಷ್ಟೊತ್ತಿಗೆ ರಾಯರು ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ತಾ ತಾವು ಒಂದು ಧಾನ್ಯಾಗಾರಕ್ಕೆ ಹೋಗ್ತಾರೆ. ಧಾನ್ಯಾಗಾರ ಅಂದರೆ ಧಾನ್ಯ ರಾಶಿಗಳೆಲ್ಲ ಒಂದು ಕಡೆ ಹಾಕಿರೋ ಜಾಗ. ಅಲ್ಲಿ ಹೋದರೆ ಇನ್ನೊಂದು 3-4 ದಿವಸ, ಒಂದು 5-6 ದಿವಸ ಇಷ್ಟಕ್ಕೆ ಖಾಲಿಯಾಗುವಂಥ ಧಾನ್ಯ ರಾಶಿ ಇರತ್ತಷ್ಟೇ. ಇನ್ನು ಮಿಕ್ಕಿದ್ದೇನೂ ಕೂಡ ಅಲ್ಲಿಲ್ಲ. ಹೋಗ್ತಾರೆ, ತಾವೊಬ್ಬರೇ ಕೂತ್ಕೊಳ್ತಾರೆ ಏಕಾಂತದಲ್ಲಿ. 3 ದಿವಸ ಪೂರ್ಣ ಉಪವಾಸ ರಾಯರು. 3 ದಿವಸ ಉಪವಾಸ ವ್ರತವನ್ನು ಆಚರಿಸ್ತಾರೆ. ಆ ಧಾನ್ಯ ರಾಶಿಗಳ ಮೇಲೆ ಒಂದು ಬೀಜಾಕ್ಷರ ಮಂತ್ರ ಬರೀತಾರೆ. ಬೀಜಾಕ್ಷರ ಮಂತ್ರ ಬರೆದು ಸುಮಾರು 3 ದಿವಸಗಳ ಕಾಲ ಉಪವಾಸ ವ್ರತದಲ್ಲಿದ್ದು ನಾರಾಯಣನನ್ನು ಪ್ರಾರ್ಥನೆ ಮಾಡಿ, ನಾರಾಯಣ, ಈ ಭೀಕರ ಕ್ಷಾಮಕಾಲ
ಪರಿಹಾರ ಆಗಬೇಕಾಗಿದೆ, ದಯವಿಟ್ಟು ಅನುಗ್ರಹ ಮಾಡು ಅಂತ ಪ್ರಾರ್ಥಿಸ್ತಾರೆ. ಜನರೆಲ್ಲ ಏನಾಯಿತು, 3 ದಿವಸ ರಾಯರು ಒಳಗಡೆ ಇದ್ದಾರೆ, ಹೊರಗಡೆ ಬಂದಿಲ್ಲ, ಭಿಕ್ಷಾ ಸ್ವೀಕಾರ ಮಾಡಲಿಲ್ಲ, ಕಷ್ಟದ ಪರಿಸ್ಥಿತಿ, ತಾವು ಉಪವಾಸದಲ್ಲಿದ್ದು ಅಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದಾರೆ, ಏನಾಯಿತು ಅಂತ ಜನರೆಲ್ಲ ಹೊರಗಡೆ ನಿಂತಿದ್ದಾರೆ. ಆ ನಿಂತ ಸಂದರ್ಭ 3 ದಿವಸ ಆದಮೇಲೆ 4ನೇ ದಿವಸಕ್ಕೆ ಕಣ್ಣು ತೆಗಿತಾರೆ ರಾಯರು. ಅಲ್ಲಿವರೆಗೂ ಮೌನ ಪೂರ್ಣ ಧ್ಯಾನದಲ್ಲೇ ಮುಳುಗಿದವರು ಕಣ್ಣು ತೆಗಿತಾರೆ. ಧಾನ್ಯ ರಾಶಿ ರಾಶಿ ಪೂರ್ಣ ತುಂಬ ಹೋಗಿರುತ್ತೆ. ಇವರೊಂದು ಜಾಗದಲ್ಲಿ ಕೂತಿದ್ದವರು ಪೂರ್ಣ ಜಾಗ ಬಿಟ್ಟು ಪೂರ್ಣ ಧಾನ್ಯ ರಾಶಿಗಳೇ ತುಂಬಿ ಹೋಗಿರುತ್ತೆ. ಆಮೇಲೆ ನೋಡ್ತಾರೆ ಆ ನಾರಾಯಣನ ಕೃಪೆ ಎಷ್ಟು ಅಂದರೆ ನಿಜವಾಗಿ ಪ್ರಹ್ಲಾದ ರಾಜರ ನೆನಪಾಗತ್ತೆ. ಪ್ರಹ್ಲಾದ ರಾಜರು ಕರೆದಿದ್ದಕ್ಕೆ ಎಲ್ಲಿದ್ದರೂ ನರಸಿಂಹ ಅವತ್ತಿನ ದಿವಸ ಓಡಿ ಬಂದ. ಆ ಪ್ರಹ್ಲಾದಾಂಶ ಸಂಭೂತರೇ ನಮ್ಮ ರಾಯರು. ರಾಯರು ಕರೆದ್ರೆ ಭಗವಂತ ಬರದೇ ಇರ್ತಾನ, ಖಂಡಿತ ಓಡಿ ಬಂದ. ಎಲ್ಲ ಅಲ್ಲಿ ಸಿದ್ಧತೆ ಮಾಡಿಬಿಟ್ಟಿದ್ದಾನೆ, ಧಾನ್ಯ ರಾಶಿಯನ್ನು ತುಂಬಿಸಿದ್ದಾನೆ. ಆಮೇಲೆ ಜನರು ಬರ್ತಾರೆ, ರಾಜರು ಬರ್ತಾರೆ. ಅಬ್ಬಾ, ಇನ್ನು ನಾವು 12 ವರ್ಷಗಳ ಕಾಲ ಏನು ಮುಂದಕ್ಕೇನಿದೆ ಆ ಕ್ಷಾಮ ಕಾಲ ಏನಿದ್ರೂ ತೊಂದರೆ ಇಲ್ಲ, ಇದನ್ನು ಉಪಜೀವಿಸಿಕೊಂಡು ನಾವು ಬದುಕ್ತೇವೆ ಅನ್ನೋ ಆಶ್ವಾಸನೆ ಮೂಡತ್ತೆ. ಎಲ್ಲರೂ ಗುರುರಾಯರೇ ನೀವು ಅನುಗ್ರಹ ಮಾಡಿದಿರಿ ಅಂತ ರಾಜರಿಂದ ಹಿಡಿದು ಎಲ್ಲ ಪ್ರಜೆಗಳು ಕೂಡ ಇವರ ಉಪಕಾರವನ್ನು ಸ್ಮರಣೆ ಮಾಡ್ಕೊಳ್ತಾರೆ. ಇಷ್ಟಕ್ಕೆ ಅಲ್ಲ, ಮುಂದೆ ಘಟನೆ ನಡೀತಾ ಹೋಗುತ್ತೆ. ಮುಂದೆ ನಡೆದ ಘಟನೆ ಏನು ಅಂದರೆ, ಮುಂದಕ್ಕೆ ಈ ರಾಜನ ಬಳಿ ಬಂದು ಒಂದಿಷ್ಟು ನೀನು ಹೋಮ ಮಾಡಬೇಕು ಅಂತ ಒಂದು ಅಂಶವನ್ನು ತಿಳಿಸ್ತಾರೆ. ಹೋಮಾದಿಗಳನ್ನು ನೀನು ನೆರವೇರಿಸಬೇಕು, ಹೋಮಾದಿಗಳನ್ನು ನಾನೇ ಖುದ್ದಾಗಿ ನಿಂತು ನಿನ್ನ ಕೈಲಿ ಹೋಮಾದಿಗಳನ್ನು ಮಾಡಿಸ್ತೇನೆ, ಆಚರಣೆ ಮಾಡುವಂತೆ ಮಾಡ್ತೇನೆ, ಆ ಹೋಮಗಳನ್ನು ಯಥಾವತ್ತಾಗಿ ನೀನು ಮಾಡಬೇಕು ಅಂತ ಅವಶ್ಯವಾಗಿ ಸ್ವಾಮಿ ಅಂತ ರಾಜ ಪುರೋಹಿತರುಗಳನ್ನು ಕರೆದು ತಾನು ಹೋಮವನ್ನು ಮಾಡಿಸ್ತಾನೆ. ಆಗ ಒಂದು ಘಟನೆ, ತುಂಬ ಅಪರೂಪದ ಘಟನೆ ನಡೆಯುತ್ತೆ. ಎಂಥ ಅದ್ಭುತ ಘಟನೆ! ರಾಯರ ಮಹಿಮೆಗಳು ಅಂದರೆ ಆನಂದ ಬಾಷ್ಪ ನಮಗೆ ಬರುತ್ತೆ. ಅಷ್ಟು ಮಹಿಮಾನ್ವಿತರು, ಅಷ್ಟು ಅನುಗ್ರಹವನ್ನು ಮಾಡಿದವರು. ಆ ಘಟನೆಯನ್ನು ನಾವು ಮುಂದಕ್ಕೆ ಇನ್ನೆರಡು ಪದ್ಯಗಳ ಗಾಯನವನ್ನು ನಾವು ಕೇಳ್ತಾ ನಂತರ ಆ ಘಟನೆಗೆ ಮರುಕಳಿಸೋಣ ಅಂತ ಹೇಳ್ತೇನೆ. ಈಗ ಮುಂದೆ ನಮಗೆ ಊಕಾರದವರೆಗೆ ಬಂತು, ಇನ್ನು ಋಕಾರ ಮತ್ತು ಋಕಾರಗಳ ಅದ್ಭುತವಾದ ಪದ್ಯಗಳೇನಿದೆ ಅದನ್ನು ಈಗ ಆಲಿಸೋಣ ಅಂತ ಹೇಳ್ತಾ ಇದ್ದೇನೆ. ಭಕ್ತರ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕರುಣೆ ಎಷ್ಟಿದೆ ಅಂತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಮುಖಾಂತರ ಆಚಾರ್ಯರು ನಮಗೆ ಸುಂದರವಾಗಿ ತಿಳಿಸಿಕೊಟ್ರು. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಶ್ಲೋಕಗಳನ್ನು ಆಲಿಸೋಣ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ರುಜುತಮ ಪ್ರಾಣಪಾದಾರ್ಚನ ಪ್ರಾಪ್ತ ಮಾಹಾತ್ಮ್ಯ ಸಂಪೂರ್ಣ ಸಿದ್ಧೇಶ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ऋजुस्वभावाप्त भक्तेष्टकल्पद्रु रूपेश भूपादिवन्द्य प्रभो श्रीराघवेन्द्रार्य 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 पाहि प्रभो श्रीराघवेन्द्रार्ಯ पाहि प्रभो. ನಮಗೆ ಅನೇಕ ಗುರುಗಳು ಸಿಗ್ತಾರೆ. ಅದರಲ್ಲಿ ವಿಶೇಷ ಗುರುಗಳು ನಮಗೆ ರಾಯರು ಅಂತ ನಾವು ಯಾಕೆ ನೆನಪಿಸ್ಕೊಳ್ತಾ ಇರ್ತೀವಿ ಅಂದರೆ, ಬೇಗ ಅನುಗ್ರಹ, ರುಜುತ್ತಮ. ಈಗ ತಾನೇ ಸುಂದರವಾಗಿ ಹಾಡನ್ನು ಕೇಳಿದ್ವಿ. ಇವರು ಹೇಳಿದ್ದನ್ನು ಬಹಳ ಸುಂದರವಾದ ಹಾಡು. ಈ ಗಾಯನ ರುಜುತ್ತಮ ಅಂತ ಹೇಳಿದ್ದಾರೆ. ವಕ್ರತೆ ಇಲ್ಲವೇ ಇಲ್ಲ, ನೇರವಾಗಿ ಅನುಗ್ರಹವನ್ನು ಮಾಡೋರು ರಾಯರು, ಗುರು ಸಾರ್ವಭೌಮರು. ಅವರಿಗೆ ಇಂಥ ಶಕ್ತಿಯೆಲ್ಲ ಹೇಗೆ ಬಂತು ಅಂತ. ನಿಜವಾಗಿ ಇವರು ನೇರ ಸ್ವಭಾವದವರಾಗಬೇಕು ಅಂದರೆ ಇವರು ನೇರವಾಗೇ ಇದ್ದಾರೆ, ನಿಜ. ರುಜು ಉತ್ತಮ ಅಂತ. ರುಜುಗಳು ಯಾರು ಅಂತ, ನಿಜವಾಗಿ ಬ್ರಹ್ಮ ಪದವಿಗೆ ಬರೋರು ರುಜುಗಳು. ಮುಂದೆ ಬ್ರಹ್ಮ ಯಾರು ಆಗ್ತಾರೆ, ಚತುರ್ಮುಖ ಬ್ರಹ್ಮನಾಗಿ ಅಂದರೆ ಅವರ ಪದವಿಗೆ ಬರೋರು, ಅವರು ರುಜುಗಳು. ಆ ರುಜುಗಳಲ್ಲಿ ಉತ್ತಮರ ರಾಯರು ಅಂದರೆ, ಅದು ರಾಯರು ಅಂದರೆ ಬರೀ ರಾಯರನ್ನು ನೆನಪಿಸ್ಕೊಳ್ಳೋದಲ್ಲ, ಅವರ ಒಳಗಡೆ ಇರೋ ಆ ಮುಖ್ಯ ಪ್ರಾಣನ ಸನ್ನಿಧಾನ. ವಾಯುನಾಚ ಸಮಾವಿಷ್ಟೋ ಪ್ರಹ್ಲಾದೋ ಭಗವತ್ಪ್ರಿಯ. ದೇವರಿಗೆ ಯಾಕೆ ತುಂಬ ಇಷ್ಟ ರಾಯರು ಅಂದರೆ, ಅವರಲ್ಲಿ ಆ ಮುಖ್ಯ ಪ್ರಾಣ ಅಷ್ಟು ಬಂದು ಕೂತಿದ್ದಾನೆ. ಮುಖ್ಯ ಪ್ರಾಣದೇವರ ಬಗ್ಗೆ ಒಂದು ಮಾತಿದೆ. ಮುಖ್ಯ ಪ್ರಾಣದೇವರು
ಭಗವಂತನ ತೊಡೆ ಮೇಲೆ ಕೂತ್ಕೊಳ್ಳೋವಂಥ ಯೋಗ್ಯತೆ ಇರೋರು. ಒಂದು ಕಡೆ ಲಕ್ಷ್ಮೀದೇವಿ ಆದರೆ ಎಡತೊಡೆಯ ಮೇಲೆ, ಬಲತೊಡೆಯ ಮೇಲೆ ಮುಖ್ಯ ಪ್ರಾಣದೇವರು ಕೂತಿರ್ತಾರೆ, ಅಷ್ಟು ಹತ್ತಿರ. ಆ ಮುಖ್ಯ ಪ್ರಾಣ ಇಷ್ಟಪಟ್ಟು ರಾಯರ ಒಳಗಡೆ ಸೇರ್ಕೊಂಡಿದ್ದಾನೆ ಅಂದರೆ ಇನ್ನು ರಾಯರ ಮೇಲೆ ಭಗವಂತನಿಗೆ ಪ್ರೀತಿ ಇರಲ್ವಾ? ತುಂಬ ಪ್ರೀತಿ ರಾಯರ ಮೇಲೆ ಭಗವಂತನಿಗೆ ಇದ್ದೇ ಇರುತ್ತೆ. ಅಂಥ ರುಜುತ್ತಮ ಅತ್ಯುತ್ತಮನಾದ ಆ ಮುಖ್ಯ ಪ್ರಾಣನ ಪಾದ ಕಮಲಗಳಲ್ಲೇ ನಿರಂತರ ಆಸಕ್ತಿ. ರಾಯರು ಮುಖ್ಯ ಪ್ರಾಣದೇವರ ಆರಾಧನೆ ವಿಶೇಷವಾಗಿ ಮಾಡ್ತಾಯಿದ್ರು. ಹನುಮಂತ, ಭೀಮ, ಮಧ್ವ ಈ 3 ರೂಪಗಳನ್ನು ನಿರಂತರ ರಾಯರು ತಾವು ಚಿಂತಿಸ್ತಾ ಇದ್ದರು. ಆದ್ದರಿಂದಲೇ ಅವರಿಗೆ ಇಷ್ಟು ಮಹಾಮಹಿಮರಾಗಿ ಅವರು ಜಗತ್ತಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. ಯಾರೇ ಬರಲಿ ಅವರ ಮಂತ್ರಾಕ್ಷತೆ ಸ್ವೀಕಾರ ಮಾಡಿದ್ದಾರೆ ಅಂದರೆ ಅದರ ಫಲ ಒಳ್ಳೆಯದಾಗೇ ಆಗುತ್ತೆ ಎನ್ನುವ ಒಂದು ಸದ್ಭಾವನೆ ಜನರಲ್ಲಿ ಮೂಡಿದೆ. ಅದರ ಫಲವನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಅಂದರೆ ಅದು ಮುಖ್ಯ ಪ್ರಾಣನ ಅನುಗ್ರಹ ಅಂತ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗಿದೆ. ಅಂತೂ ರಾಯರು ಅಂದರೆ ಅಲ್ಲಿ ಒಳಗಡೆ ಮುಖ್ಯ ಪ್ರಾಣ, ಅದರ ಒಳಗಡೆ ಆ ಪರಮಾತ್ಮನ ದಿವ್ಯ ಅನುಗ್ರಹ ಇರುತ್ತೆ ಅಂತ ಅರ್ಥ. 3 ಜನ ಸೇರಿ ಒಟ್ಟಿಗೆ ನಮಗೆ ಅನುಗ್ರಹ ಸಿಗತ್ತೆ. ಇನ್ನು ಋಕಾರದಿಂದ ನಮಗೆ ಈ ಪದ್ಯಗಳನ್ನು ಇಲ್ಲಿ ಮಾಡಿದ್ದಾರೆ. ಇನ್ನೊಂದು ಪದ್ಯ, 2 ಪದ್ಯಗಳನ್ನು ಮಾಡಿದ್ದಾರೆ. ರುಜು ಸ್ವಭಾವಾಪ್ತ ಭಕ್ತೇಷ್ಟ ಕಲ್ಪದ್ರುಮ ಅಂತ. ಭಕ್ತರ ಇಷ್ಟವನ್ನು ಪೂರಣೆ ಮಾಡುವಂಥ ಕಲ್ಪವೃಕ್ಷ ನಮ್ಮ ರಾಯರು. ರುಜು ಸ್ವಭಾವ, ಇವರು ಒಳಗಡೆ ರುಜುಗಳನ್ನು ಇಟ್ಕೊಂಡಿದ್ದಾರೆ. ಬ್ರಹ್ಮ ಪದವಿಗೆ ಯೋಗ್ಯರಾದ ಮುಖ್ಯ ಪ್ರಾಣನ ಒಳಗಡೆ ಇಟ್ಕೊಂಡಿದ್ದಾರೆ ಅಂತ. ಆದ್ದರಿಂದ ಇವರು ರುಜುಗಳಾಗಿದ್ದಾರೆ. ಯಾವ ರೀತಿ ರುಜು? ನೇರ ಸ್ವಭಾವ. ಅವರು ಏನು ಹೇಳ್ತಾರೋ ಅದು ಹಾಗೆ ನಡೆಸ್ಕೊಡ್ತಾರೆ, ಮೌನವಾಗಿರ್ತಾರೆ. ಪ್ರಾರ್ಥನೆ ಮಾಡಿದ್ಮೇಲೆ ಎಲ್ಲಿದ್ದರೂ ತಾವು ಅಲ್ಲಿಗೆ ಬಂದು ನಮಗೆ ಯಾರನ್ನೋ ಪ್ರಚೋದನೆ ಮಾಡಿ ಇನ್ನೊಬ್ಬರನ್ನ ಕಳಿಸಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಅಂಥ ರಾಘವೇಂದ್ರಾರ್ಯ ನೀವು ದಯವಿಟ್ಟು ನಮ್ಮನ್ನು ಕಾಪಾಡಿ. ಯಾಕೆಂದರೆ ನೀವು ಒಬ್ರಿಗಲ್ಲ ಇಬ್ಬರಿಗಲ್ಲ, ಅವ್ರು ಹೇಳ್ತಾರೆ ಎಷ್ಟು ಜನ ರಾಯರನ್ನ ಅಪೇಕ್ಷಿಸಿದ್ರು ಅಂದರೆ ಒಬ್ಬ ರಾಜನಿಂದ ಹಿಡಿದು, ಮೇಲಿನ ವ್ಯಕ್ತಿಯಿಂದ ಹಿಡಿದು ಒಬ್ಬ ಕೆಳ ವ್ಯಕ್ತಿ, ಅವನಿಗೇನು ನಿರ್ಗತಿಕ ಏನೂ ಇಲ್ಲ ಅಂಥವನಿಂದ ಹಿಡಿದು ದೊಡ್ಡ ಶ್ರೀಮಂತನವರೆಗೂ ಎಲ್ಲರಿಗೂ ಸಮಾನವಾದ ಅನುಗ್ರಹ. ಅವನು ಶ್ರೀಮಂತ ಹಾಗಲ್ಲ, ಇವನು ಏನಿಲ್ಲ, ಇವನ ಕೈಲಿ ಏನಿದೆ, ಇವನಿಗೇನು ಮಾಡೋದು ಬೇಡ ಹಾಗಿಲ್ಲ. ಯಾಕೆಂದ್ರೆ ಅವ್ರಿಗೇನು ಆಗಬೇಕಾಗಿಲ್ಲ ಇವರಿಂದ, ಅವರಿಗೆಲ್ಲ ಇವರಿಂದ ಆಗಬೇಕಾಗಿದೆ. ಎಂಥ ರಾಜನೇ ಆಗಲಿ, ಎಂಥ ಒಬ್ಬ ನಿರ್ಗತಿಕನಾಗಲಿ, ಅವರಿಗೆ ರಾಯರು ತಾವು ಮೊಟ್ಟ ಮೊದಲಿಗೆ ಅವರೇ ಬಂದು ಅನುಗ್ರಹವನ್ನು ಮಾಡ್ತಕ್ಕಂಥವರು ಅಂತ ನೆನಪಿಸ್ಕೊಳ್ತಾ ಆ ಒಂದು ವಿಶೇಷವಾದ ಘಟನೆಯನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಈ ರತ್ನಹಾರದ ಘಟನೆಯನ್ನು ವರ್ಣಿಸ್ತಾರೆ. ರತ್ನಹಾರದ ಘಟನೆ ಅಂದರೆ ಏನು ಅಂತ ನಾವು ಈಗ ತಾನೇ ಹಿಂದೆ ಒಂದು ಘಟನೆಯನ್ನು ಕೇಳಿದ್ವಿ. ತಂಜಾವೂರಿನ ರಾಜನ ಮೇಲೆ ರಾಯರು ಮಾಡಿದ ಅನುಗ್ರಹ. ಅವನ ಕೈಲಿ ಕ್ಷಾಮ ಹೋಗಬೇಕು ಅಂಥೇಳಿ 1 ತಿಂಗಳುಗಳ ಕಾಲ ಯಾಗವನ್ನು ಅವನ ಮುಖಾಂತರ ಮಾಡಿಸ್ತಾರೆ. ಅವರೇ ಕೂಡ್ತಾರೆ, ಸ್ವಯಂ ಯಾಗದ ಹತ್ತಿರ ಕೂತು ಏನೇನು ಮಾಡಬೇಕು, ಯಾಗದ ಕ್ರಮ ಹೇಗೆ, ಅದರ ಫಲ ಅನುಭವಿಸಬೇಕಲ್ಲ, ಅದಕ್ಕೆ ಎಲ್ಲ ತಂತ್ರ ಮಂತ್ರ ಜಪಗಳನ್ನೆಲ್ಲ ಅವ್ರ ಕೈಲಿ ಮಾಡಿಸಿ ಮಳೆ ಸುರಿಬೇಕು ಆ ರೀತಿ 1 ತಿಂಗಳುಗಳ ಕಾಲ ನಿರಂತರವಾಗಿ ಮಾಡಿಸ್ತಾರೆ ರಾಯರು ಯಾಗಗಳನ್ನು. ಮಾಡಿಸಿದ್ದೇ ತಡ ಅಲ್ಲಿ ಧಾರಾಕಾರವಾಗಿ ಅಲ್ಲಿ ಮಳೆ ಪ್ರಾರಂಭ ಆಗತ್ತೆ. ಧಾರಾಕಾರವಾಗಿ ಮಳೆ ಏನು ಪ್ರಾರಂಭ ಆಯಿತು, ಆ ಮಳೆಯಿಂದಾಗಿ ಎಲ್ಲರಿಗೂ ಕೂಡ ಸಂತೋಷ ಆಯಿತು. ಆಗ ಸಂತೋಷ ಆದ ಸಂದರ್ಭದಲ್ಲಿ ರಾಜ ಏನು ಮಾಡ್ತಾನೆ ಅಂತಂದರೆ, ರಾಜ ಬಂದು ತಾನು ಒಂದು ರತ್ನದ ಹಾರವನ್ನು ರಾಯರಿಗೆ ಕೊಡ್ತಾನೆ ಕಾಣಿಕೆಯನ್ನಾಗಿ. ಗುರು ಕಾಣಿಕೆ ಇದು, ಈ ರತ್ನದ ಹಾರ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ. ರಾಯರೇನು ಮಾಡಬೇಕು, ರತ್ನ ಹಾರವನ್ನು ತಾವು ಧರಿಸ್ಬೇಕಲ್ಲ, ಏನು ಧರಿಸಲ್ಲ ಅವರು. ಸೀದಾ ಅಗ್ನಿ ಏನು ಹೋಮ ಕುಂಡ ಇತ್ತಲ್ಲ, ಅಗ್ನಿಗೆ ಹಾಕೇ ಬಿಟ್ರು. ಯಾರು ಹೀಗೆ ಹಾಕಿದರೆ ಏನನ್ಸುತ್ತೆ, ಒಳ್ಳೆ ಬೆಲೆ ಬಾಳುವಂಥ ವಸ್ತು ಕೈಗೆ ಕೊಟ್ಟರೆ ಅಗ್ನಿಕುಂಡಕ್ಕೆ ಹಾಕೋದಾ ಅಂದರೆ ಅದಕ್ಕೆ ಅಲ್ಲಿ ಒಂದು ಸ್ವಾರಸ್ಯ ಇದೆ. ನಮಗೆ ಮುಖ್ಯ ಪ್ರಾಣದೇವರು ಈ ಮತ್ತೆ ದೇವರು ಎಲ್ಲ ನೆನಪಾಗತ್ತೀಗ. ರುಜುತ್ತಮರಾದ ಮುಖ್ಯ ಪ್ರಾಣ ಅವರ ಪಾದಾರವಿಂದದಲ್ಲಿ ಯಾವಾಗಲೂ ರಾಯರು ಮುಳುಗಿದ್ರು, ದೇವರಲ್ಲಿ ಮುಳುಗಿದ್ರು. ನೇರ ಸ್ವಭಾವ ರಾಯರದು. ಎಲ್ಲ ಏನು ಕೃಷ್ಣಾವಧೂತರು ವರ್ಣಿಸಿದ್ದಾರೆ ಅದಕ್ಕೆ ಸಾಕ್ಷಿ ಈ ಘಟನೆ. ಯಾಕೆ ಅಗ್ನಿಕುಂಡದ ಒಳಗಡೆ ಈ ರತ್ನಹಾರ ಹಾಕಿದ್ರು, ಧರಿಸಬಾರ್ದಿತ್ತೆ, ರಾಜ ಅಷ್ಟು ಪ್ರೀತಿಯಿಂದ ಕೊಟ್ಟನಲ್ವೇ ಅಂದರೆ ಯಾಕೆ ಹಾಕಿದ್ರು ಅಂದರೆ, ಅಗ್ನಿ ಅಂದರೆ ಆ ಅಗ್ನಿಕುಂಡ ಅಲ್ಲ, ಅಲ್ಲಿ ಅಗ್ನಿಯಲ್ಲಿ ಇವರೊಬ್ಬರು ಕಾಣಿಸ್ತಾ ಇದ್ದಾರೆ. ಯಾರು ಕಾಣಿಸ್ತಾ ಇದ್ದಾರೆ? ಮುಖ್ಯ ಪ್ರಾಣದೇವರು. ಅದರ ಒಳಗಡೆ ಪರಶುರಾಮ ದೇವರಿದ್ದಾರೆ ತಮ್ಮ ಪತ್ನಿಯ ಜೊತೆಗೆ. ಆ ಪರಶುರಾಮ ದೇವರ ದರ್ಶನ ಇವ್ರಿಗೆ ಆಗ್ತಾ ಇದೆ. ದೇವರೇ ಬಂದಿದೆಯಲ್ಲಪ್ಪ ಸ್ವಾಮಿ, ಈ ಅಗ್ನಿಕುಂಡದಿಂದ ನೀನು ತೃಪ್ತನಾಗಬೇಕು, ನಿನಗೆ ಇದೋ ಹಾರ ಅಂಥೇಳಿ ಅವನ ಕೊರಳಿಗೆ ರಾಯರು ಹಾಕಿದಾರಂತೆ. ಯಾರು? ಪರಶುರಾಮ ದೇವರ ಕೊರಳಿಗೆ. ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ವೈಶ್ವದೇವ, ಅಗ್ನಿ ಆರಾಧನೆ ಎಲ್ಲ ಮಾಡ್ತಾ ಇರ್ತೀವಿ.
ಅಲ್ಲೆಲ್ಲ 3 ರೂಪದ ಚಿಂತನೆ. ಒಂದು ಅಗ್ನಿ, ಕಾಣುವಂಥ ಅಗ್ನಿ, ಒಳಗಡೆ ಮುಖ್ಯ ಪ್ರಾಣದೇವರು, ಅದರ ಒಳಗಡೆ ಪರಶುರಾಮ ದೇವರ ಚಿಂತನೆ ಮಾಡಬೇಕು. ಅವರಿಗೆಲ್ಲ ಕಾಣಿಸ್ತಾ ಇದೆ ನೋಡಿ ರಾಯರಿಗೆ, ನಮಗೆ ಬರೀ ಬೆಂಕಿ ಅಗ್ನಿ ಕಾಣುತ್ತಷ್ಟೇ, ಒಳಗಡೆ ಅಗ್ನಿದೇವನೂ ಕಾಣಲಿಲ್ಲ, ಈ ಕಡೆ ಮುಖ್ಯ ಪ್ರಾಣನೂ ಕಾಣಲಿಲ್ಲ, ಒಳಗಡೆ ಪರಶುರಾಮ ಹರಿಣೀಪತಿ ಪರಶುರಾಮನೂ ಕಾಣಲಿಲ್ಲ. ಆದರೆ ಹರಿಣೀಪತಿ ಪರಶುರಾಮ ದೇವರು ಕಾಣ್ತಾ ಇದ್ದಾರೆ. ಅವರ ಕೊರಳಿಗೆ ನನಗೆ ಯಾಕಪ್ಪ ಸ್ವಾಮಿ, ನಿನ್ನಿಂದ ಇದೆಲ್ಲ ನಡೀತಾ ಇರೋದು, ನಿನಗೆ ಇದೇ ಅರ್ಪಣೆ ಅಂತ ಮಾಡಿದ್ದಾರೆ. ರಾಜ ನೋಡ್ದ, ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ರಾಯರ ಮೇಲೆ ಅಸಮಾಧಾನ ಆಗೋಯ್ತು ಅವನಿಗೆ. ನಾನು ಕೊಟ್ಟ ರತ್ನಹಾರವನ್ನು ಇವರು ಅಗ್ನಿಕುಂಡದಲ್ಲೇ ಹಾಕಿದ್ರು ಅಂತ ಅಸಮಾಧಾನ ವ್ಯಕ್ತಪಡಿಸಿದ. ಆಗ ರಾಯರು ನಗ್ತಾ ನಗ್ತಾ ಅವರು ಸ್ವಲ್ಪ ಹೊತ್ತಾದ ಮೇಲೆ ಆ ರತ್ನದ ಹಾರ ಏನಿತ್ತಲ್ಲ ಅಗ್ನಿಕುಂಡದಲ್ಲಿ ಹಾಕಿದ್ದು, ಹಾಗೆ ಆ ಕೊರಳಿನಿಂದ ಹೊರಗೆ ತೆಗಿತಾರಂತೆ. ಬೆಂಕಿಯ ಒಳಗಡೆ ತಮ್ಮ ಕೈಯನ್ನು ಇಟ್ಟು ತೆಗೆದ್ರೆ ಆಗ ನೋಡ್ಬೇಕು, ಆಶ್ಚರ್ಯ ಎಲ್ಲ ಜನರಿಗೆ. ಇದೇನಿದು, ರತ್ನ ಹಾರ ಹಾಕಿದ್ರು, ಆ ರತ್ನ ಇನ್ನೂ ಫಳ ಹೊಳ್ಕೊಂಡು ಹೊರಗೆ ಬರ್ತಾ ಇದೆ, ರಾಯರು ಬೇರೆ ಅಗ್ನಿಯ ಒಳಗಡೆ ತಾವು ಕೈಯನ್ನು ಹಾಕಿ ಅದನ್ನು ತೆಗೆದಿದ್ದಾರೆ ಅಂತ. ಆಗ ಅದರ ಭಾವವನ್ನು ವರ್ಣಿಸ್ತಾರಂತೆ. ವರ್ಣಿಸಿದ್ರೆ ಎಲ್ಲರೂ ಬಂದು ನಮಸ್ಕಾರ ಮಾಡಿಬಿಡ್ತಾರಂತೆ. ರಾಜ ಅಂತೂ ಕ್ಷಮೆ ಇರಲಿ, ದಯವಿಟ್ಟು ಅಸಮಾಧಾನತೆಯನ್ನು ವ್ಯಕ್ತಪಡಿಸಿದೆ ಅಂತ. ಅಗ್ನಿಕುಂಡದ ಒಳಗಡೆ ಹೀಗೆ ರತ್ನದ ಹಾರ ಹಾಕಿ ತೆಗೆದು ಇದೆಲ್ಲ ಸಾಧ್ಯನಾ? ಮುಖ್ಯ ಪ್ರಾಣನ ಅನುಗ್ರಹ ಇಲ್ಲದೇನೆ, ಆ ದೇವರ ಅನುಗ್ರಹ ಇಲ್ಲದೇನೆ, ಮತ್ತು ಆ ದೇವರ ಅನುಗ್ರಹದಿಂದಲೇ, ಮುಖ್ಯ ಪ್ರಾಣನ ಅನುಗ್ರಹದಿಂದಲೇ ಸಮಗ್ರ ಜಗತ್ತು ಕ್ಷೇಮ ಆಗಿರೋದು. ಅವರಿಬ್ಬರ ಕೈಲೇ ಇಡೀ ಜಗತ್ತು ಕ್ಷೇಮ. ಅದನ್ನು ನೆನಪಿಸಿಕೊಡುವಂತೆ ಈ ಘಟನೆಯನ್ನು ರಾಯರು ಮಾಡ್ತಾರೆ. ಕೊನೆಗೆ ಈ ಘಟನೆಯಿಂದ ತಿಳಿಬೇಕಾಗಿದ್ದು ಏನು ಅಂದರೆ, ಅದು ತಿಳಿಸೋದಿಷ್ಟು, ನಿಮಗೆ ಇನ್ನು ಮುಂದೆ ಈ ಸ್ಥಳದಲ್ಲೆಲ್ಲ ಯಾವತ್ತೂ ಕ್ಷಾಮ ಬರೋದೇ ಇಲ್ಲ. ಯಾಕೆ? ಇದಕ್ಕೆ ಸಾಕ್ಷಿ ರತ್ನದ ಹಾರ. ಅದೇನಂದರೆ ರತ್ನದ ಹಾರ ಹಾಕಿದ್ರಂತೆ. ಸಂಕಲ್ಪ ಮಾಡಿ, ಈ ರತ್ನಹಾರ ಆಚೆ ಈಚೆ ಆಯಿತು ಅಂದರೆ ಮತ್ತೆ ಕ್ಷಾಮಕಾಲ ಬರುತ್ತೆ ಅಂತ ಅರ್ಥ. ಏನೂ ಆಗದೇನೆ ಫಳ ಹೊಳಿತಾ ಇದೆ ಅಂತಂದರೆ ರತ್ನಹಾರ, ಇನ್ನು ಮುಂದೆ ಯಾವತ್ತೂ ಈ ಜಾಗಕ್ಕೆ ಸಮಸ್ಯೆ ಇಲ್ಲ, ಫಳ ವೈಭವದಿಂದ ಮುಂದೆ ಈ ಕ್ಷೇತ್ರ ಹೊಳಿತಾ ಇರುತ್ತೆ ಅಂತ. ಹೀಗೆ ಸುಂದರವಾಗಿ ಈ ಘಟನೆ ಮುಕ್ತಾಯ ಆಗತ್ತೆ. ಇಂಥ ಎಲ್ಲ ಘಟನೆಗಳನ್ನು ನಮಗೆ ರಾಘವೇಂದ್ರ ತಂತ್ರದ ಈ ಭಾಗದಲ್ಲಿ ನಾವು ಪ್ರತಿ ಶ್ಲೋಕಗಳಲ್ಲಿ ಕಾಣಬಹುದು. ಇಲ್ಲಿಯವರೆಗೆ ನಾವು ಅಕಾರದಿಂದ ಹಿಡಿದು ಋಕಾರದವರೆಗೆ ನಾವು ಅನೇಕ ಪದ್ಯಗಳ ಸುಂದರವಾದ ಗಾಯನವನ್ನು ಕೇಳಿದ್ದೇವೆ. ಹಾಗೆ ಅದರ ವ್ಯಾಖ್ಯಾನವನ್ನು ಕೂಡ ಇಲ್ಲಿಯವರೆಗೆ ನೋಡಿದ್ದೇವೆ. ಇದೆಲ್ಲ ನಾವು ಏನು ಪ್ರತಿ ದಿವಸ ಈ ರಾಯರ ಆರಾಧನಾ ಪೂರ್ವ ದಿವಸಗಳಲ್ಲಿ ಹಾಗೂ ರಾಯರ ಆರಾಧನಾ ನಂತರ ಮಾಡುವ ಈ ಒಂದು ಸಪ್ತಾಹ ಪ್ರವಚನ ಮಾಲಿಕೆ ಏನಿದೆ, ಇದು ಬಹಳ ವಿಶೇಷ. ಇದಕ್ಕೆ ಅನೇಕರು ಒಂದೊಂದು ರೀತಿ ಸೇವೆಯನ್ನು ಮಾಡಿರ್ತಾರೆ. ಅದರಲ್ಲಿ ನಮಗೆ ಲೇಖನ ಸೇವೆ, ಪ್ರದಕ್ಷಿಣ ಸೇವೆ, ಒಬ್ಬೊಬ್ಬರು ಒಂದೊಂದು ಸೇವೆ. ಇನ್ನೊಂದು ಮುಖ್ಯವಾದ ಸೇವೆ ಏನು ಅಂದರೆ, ಈ ರೀತಿಯ ಜ್ಞಾನವಾಹಿನಿಯ ಮುಖಾಂತರ ಏನೇನು ನೂತನವಾದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಈ ಸ್ಪಾನ್ಸರರಾಗಿ ಸೇವೆಯನ್ನು ಸಲ್ಲಿಸಿದವರು ಅವರು ಮುಖ್ಯ. ಅವರಿಗಿನ್ನೂ ಜಾಸ್ತಿ ಪುಣ್ಯ. ಯಾಕೆ ಅಂದರೆ, ಒಂದು ಅವರು ಸೇವೆ ಮಾಡಿದ್ದು ನೇರವಾಗಿ ಮಾಡಿದ್ದಾರೆ ನಿಜ. ಈ ಜ್ಞಾನ ವಾಹಿನಿಗೆ ಒಂದು ಆ ಕಾಣಿಕೆಯನ್ನು ಅರ್ಪಿಸಿ ಅದು ಗುರುಗಳಿಗೆ, ರಾಯರಿಗೆ ಅರ್ಪಣೆ ಆಗುವಂತೆ ಮಾಡಿದ್ದಾರೆ. ಈ ಮುಖಾಂತರ ಎಷ್ಟು ಜನ ತಾವು ಈ ಒಳ್ಳೆಯ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ತಾವು ಶ್ರವಣ ಮಾಡಿ ಅನುಸಂಧಾನ ಮಾಡಿದರೆ ಪ್ರತಿ ದಿವಸ ಆ ಎಲ್ಲ ಪುಣ್ಯಗಳು ಈ ಪ್ರಾಯೋಜಕತ್ವವನ್ನು ವಹಿಸಿದವರಿಗೆ ವಿಶೇಷವಾಗಿ ಸಲ್ಲುತ್ತೆ. ತನ್ಮುಖಾಂತರ ಅವರ ಮನೆಗಳಲ್ಲಿ ಅದು ಇಂಥ ಪವಿತ್ರ ಪರ್ವಕಾಲ, ಒಂದು ವಾರಗಳ ಕಾಲ ಪವಿತ್ರ, ಈ ಪರ್ವಕಾಲದಲ್ಲಿ ಒಂದೊಂದು ದಿವಸ ಮಾಡುವಂಥ ಸೇವೆಗೂ ಕೂಡ ವಿಶೇಷವಾದ ಪುಣ್ಯ. ಅದರಂತೆ ಇಂದಿನ ದಿವಸ ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು KV ಮಧುಸೂದನ್ ಮತ್ತು ಕುಟುಂಬ. ಇವರಿಗೆ ವಿಶೇಷವಾಗಿ ರಾಯರ ಹಾಗೂ ಮುಖ್ಯ ಪ್ರಾಣದೇವರ ಹಾಗೂ ಕೃಷ್ಣನ ಅನುಗ್ರಹವನ್ನು ಬಯಸ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು.